Hi friends, welcome back to my YouTube channel. So in the last lecture, we have come across your classification of haloalkanes and haloarenes. So ಅದರಲ್ಲಿ ನಿಮಗೆ ಬಂದ್ಬಿಟ್ಟು first one classification based on number of halogen atoms and second one classification based on hybridization ಮಾಡಿದ್ವಿ. So number of halogen atoms ಅಂದ್ರೆ ನಿಮಗೆ primary, secondary, tertiary ಬಂದಿತ್ತು. I mean to say ನಿಮ್ಮ mono haloalkane ಅಲ್ಲಿ primary, secondary, tertiary and dihaloalkanes. ಅದಾಗಿಂದ ನಿಮಗೆ ಪಾಲಿಹೆಲೋಆಲ್ಕೇನ್ಸ್ ಆಗಿತ್ತು. ಅದಾಗಿಂದ ಇವಾಗ ಕಮ್ ಅಕ್ರಾಸ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್, ಅದರಲ್ಲಿ sp2 ಮತ್ತೆ sp3 ಹೈಬ್ರಿಡೈಸೇಷನ್ ಅಗೇನ್ ಅದನ್ನು ಕ್ಲಾಸಿಫೈ ಮಾಡಿದ್ವಿ. ಅಲ್ಕೈಲ್ ಹೆಲೈಡ್ಸ್, ಅರೈಲ್ ಹೆಲೈಡ್ಸ್ ಅಂಡ್ ಬೆಂಜೈಲಿಕ್ ಹೆಲೈಡ್ಸ್ ಅಂಡ್ ಅದೇ ತರ ನೆಕ್ಸ್ಟ್ ಇನ್ನೊಂದು ಬಂದಿತ್ತು ವಿನೈಲಿಕ್ ಮತ್ತೆ ಅರೈಲ್ ಹೆಲೈಡ್. ಸೊ ಆಫ್ಟರ್ ದಟ್ ನೆಕ್ಸ್ಟ್ ಟಾಪಿಕ್ ಈಸ್ ಯುವರ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಹೆಲೋ ಅಲ್ಕೀನ್. ಸೊ ನಾವು ಯಾವ ತರ ನಮ್ಮ ಹೆಲೋ ಅಲ್ಕೀನ್ಸ್ ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿ, ಅದರಲ್ಲಿ ಫಸ್ಟ್ ಒನ್ ಫ್ರಮ್ ಆಲ್ಕೋಹಾಲ್ಸ್, ಅಂದ್ರೆ ಬೈ ಯೂಸಿಂಗ್ ಆಲ್ಕೋಹಾಲ್ಸ್ ವಿ ಆರ್ ಪ್ರಿಪೇರಿಂಗ್ ಯುವರ್ ಹೆಲೋ ಅಲ್ಕಿನ್. ಸೊ ಆಲ್ಕೋಹಾಲ್ ಅಂದ್ರೆ ನಿಮಗೆ ಗೊತ್ತೈತಿ, ಯಾವುದೇ ಒಂದು ಹೈಡ್ರೋಕಾರ್ಬನ್ ಗೆ OH ಗ್ರೂಪ್ ಪ್ರೆಸೆಂಟ್ ಇತ್ತು ಅಂದ್ರೆ, ಯಾವುದೋ ಒಂದು ಹೈಡ್ರೋಕಾರ್ಬನ್ ಗೆ OH ಗ್ರೂಪ್ ಪ್ರೆಸೆಂಟ್ ಇತ್ತು ಅಂದ್ರೆ ಏನಂತ ಕರಿತೀವಿ ನಾವು, ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸೊ ಈ ಆಲ್ಕೋಹಾಲ್ಸ್ ಯೂಸ್ ಮಾಡಿಕೊಂಡು ನಾವು ಯಾವ ತರ ನಮ್ಮ ಹೆಲೋ ಅಲ್ಕಿನ್ಸ್ ನ ಪ್ರಿಪೇರ್ ಮಾಡ್ತೀವಿ ನಾವು. ಸೊ ಫಸ್ಟ್ ಒನ್ ಅದರಲ್ಲಿ ಬಂದ್ಬಿಟ್ಟು ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್. ಸೊ ಫಾಸ್ಫರಸ್ ಅಂದ್ರೆ ನಿಮಗೆ P ಬರುತ್ತೆ ಅಂಡ್ ಹ್ಯಾಲೈಡ್ಸ್ ಇಸ್ ನಥಿಂಗ್ ಬಟ್ ಯುವರ್ ಹ್ಯಾಲೋಜನ್ ಆಟಮ್. ಸೊ ಫಾಸ್ಫರಸ್ ಜೊತೆ ಹ್ಯಾಲೋಜನ್ ಇರ್ತೈತೆ, ಲೈಕ್ ಇಲ್ಲಿ ಮೆನ್ಷನ್ ಮಾಡಿ ನೋಡ್ರಿ, PCl3 ದಟ್ ಇಸ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂಡ್ ಫಾಸ್ಫರಸ್ ಟ್ರೈಬ್ರೋಮೈಡ್ ಅಂಡ್ ಫಾಸ್ಫರಸ್ ಟ್ರೈ ಅಯೋಡೈಡ್. ಅಂದ್ರೆ ಇವು ಮೂರು, ಅಂದ್ರೆ ಇಫ್ ಯು ಟೇಕ್ ಅ ಫಾಸ್ಫರಸ್ ಪೆಂಟಾಕ್ಲೋರೈಡ್ ನಮಗೆ ಅಲ್ಕೈಲ್ ಹ್ಯಾಲೈಡ್ಸ್ ನಥಿಂಗ್ ಬಟ್ ನಿಮ್ಮ ಅಲ್ಕೈಲ್ ಕ್ಲೋರೈಡ್ಸ್ ಬರ್ತೈತಿ. ಫಾಸ್ಫರಸ್ ಟ್ರೈಬ್ರೋಮೈಡ್ ತಗೊಂಡ್ರಿ ಅಂದ್ರೆ ಅಲ್ಕೈಲ್ ಬ್ರೋಮೈಡ್ ಬರ್ತೈತಿ. ಅಂಡ್ ಫಾಸ್ಫರಸ್ ಟ್ರೈ ಅಯೋಡೈಡ್ ತಗೊಂಡ್ರಿ ಅಂದ್ರೆ ನಿಮ್ಗೆ ಯಾವ್ದು ಬರ್ತೈತಿ, ಅಲ್ಕೈಲ್ ಅಯೋಡೈಡ್ ಬರ್ತೈತಿ. ಸೊ ಫಸ್ಟ್ ಒನ್ ವಿ ಆರ್ ಪ್ರಿಪೇರಿಂಗ್ ಯುವರ್ ಹೆಲೋ ಅಲ್ಕೇನ್ಸ್ ಬೈ ಯೂಸಿಂಗ್ ಆಲ್ಕೋಹಾಲ್ಸ್, ಅದರಲ್ಲಿ ಬೈ ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್. ಸೊ ವಿ ಆರ್ ಟೇಕಿಂಗ್ ಯುವರ್ alcohol, the alcohol react with the phosphorus pentachloride, it forms a alkyl chloride. ಈ R ಗ್ರೂಪ್ ಅಂತಂದ್ರೆ ಅದು ಯಾವ್ದಾದ್ರು ಗ್ರೂಪ್, ದಟ್ ಈಸ್ ಯುವರ್ ಅಲ್ಕೈಲ್. CH3 ಇರ್ಬೋದು, C2H5 ಇರ್ಬೋದು, ಅಥವಾ C3H7 ಇರ್ಬೋದು, ಯಾವ್ದಾದ್ರು ಒಂದ್ ಏನಿರ್ತಿದ್ದು ಅಲ್ಕೈಲ್ ಗ್ರೂಪ್ ಇರುತ್ತೆ, ದಟ್ ಈಸ್ ಅಟ್ಯಾಚ್ ಆಫ್ ಯುವರ್ ಕ್ಲೋರಿನ್. ಸೊ ಏನಾಗ್ತೈತಿ, ಇದು ನಿಮ್ಮ ಅಲ್ಕೈಲ್ ಕ್ಲೋರೈಡ್. ಸೊ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಫಾಸ್ಫರಸ್ ಪೆಂಟಾಕ್ಲೋರೈಡ್, ಇಟ್ ಫಾರ್ಮ್ಸ್ ಅ ಅಲ್ಕೈಲ್ ಕ್ಲೋರೈಡ್ ಅಂಡ್ ಫಾಸ್ಫರಿಲ್ ಕ್ಲೋರೈಡ್ ಅಂಡ್ ಹೈಡ್ರೋಜನ್ ಕ್ಲೋರೈಡ್. ಸೊ ಫಾರ್ಮೇಶನ್ ಆಫ್ ಅಲ್ಕೈಲ್ ಕ್ಲೋರೈಡ್. ಸೊ ಇದನ್ನೇನಂತ ತಗೋಬಹುದು ನಾವು, ಇಟ್ ಈಸ್ ಅ ಜನರಲ್ ಎಕ್ಸಾಂಪಲ್. ಈ ಆರ್ ಗ್ರೂಪ್ ಇಟ್ ಈಸ್ ಯಾವ್ದಾದ್ರು ಒಂದ್ ಏನಿರ್ತೈತೆ ನಮಗೆ ಅಲ್ಕೈಲ್ ಗ್ರೂಪ್ ಇರ್ತದೆ. ಸೊ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರೆ ದಿಸ್ ಈಸ್ ಯುವರ್ ಮಿಥೆನಾಲ್ ರಿಯಾಕ್ಟ್ ವಿತ್ ಫಾಸ್ಫರಸ್ pentachloride, it forms a methyl chloride. We are using phosphorus chloride, so we will get a alkyl chloride. So in place of phosphorus chloride, now we have use ಮಾಡ್ತೀವಿ phosphorus bromide. Here we are taking phosphorus tribromide. So that is 3 molecules of alcohol react with the phosphorus tribromide. It gives a 3 molecules of alkyl bromide. So ಇಲ್ಲಿ ಏನಾಗ್ತೈತಿ, ನಿಮ್ಮ tribromide react with the 3 molecules of alcohol, it forms a 3 molecules of alkyl bromide. So this is your general example ಅಥವಾ general representation for a preparation of your alkyl bromide. So particular example ಅಂತ ತಗೊಂಡ್ರಿ ಅಂದ್ರೆ again it is your methanol reacts with the phosphorus tribromide, it forms a methyl bromide. So ನಾವು bromide ತಗೊಂಡ್ರೆ alkyl bromides ಫಾರ್ಮ್ ಆಗ್ತೈತಿ, chlorides ತಗೊಂಡ್ರೆ alkyl chlorides ಫಾರ್ಮ್ ಆಗ್ತೈತಿ. ಅಯೋಡೈಡ್ಸ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಾವು ಯಾವ್ದು ತಗೋಬೇಕಾಗ್ತೈತಿ, phosphorus triiodide. So 3 molecules of alcohol react with the phosphorus triiodide, it forms a Ri, that is a alkyl iodide and a phosphoric acid. So along with the alkyl bromide, here you got a phosphoric acid, and along with the alkyl iodide you got a phosphoric acid. So particular example anta tagondri andre again your methanol react with the phosphorus triiodide, it forms a methyl iodide. So ನಮಗೆ iodide ಬೇಕಂದ್ರೆ we have to go with the phosphorus triiodide, and bromide ಬೇಕಾಯ್ತಂದ್ರೆ phosphorus tribromide, chlorides ಬೇಕಾಯ್ತಂದ್ರೆ ನಾವು ಯಾವ್ದು ತಗೋಬೇಕಾಗ್ತೈತಿ, phosphorus pentachloride. ಸೊ ಇಲ್ಲಿ phosphorus pentabromide ಮತ್ತೆ phosphorus pentaiodide ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ದೇ ಆರ್ ಅನ್ಸ್ಟೇಬಲ್, ಅದಕ್ಕಾಗಿ ಅವನ್ ಏನ್ ಯೂಸ್ ಮಾಡಲ್ಲ ನಾವು, phosphorus tribromide phosphorus pentabromide ಮತ್ತೆ phosphorus pentaiodides ನ ಯೂಸ್ ಮಾಡಲ್ಲ. ಸೊ ದಟ್ ಈಸ್ ಬೈ ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್ ವಿ ಕ್ಯಾನ್ ಪ್ರಿಪೇರ್
alkyl chloride, alkyl bromide and alkyl iodide. So second one by using hydrogen halide. So hydrogen ಅಂದ್ರೆ ನಿಮ್ಗೆ ಏನ್ ಬರುತ್ತಾ H ಇರ್ತೈತಿ, halide ಅಂದ್ರೆ ನಿಮ್ಗೆ ಏನ್ ಇರ್ತೈತಿ, ಮೇ ಬಿ HCl ಇರಬಹುದು, HF ಇರಬಹುದು ಅಥವಾ HI ಇರಬಹುದು. ಸೊ HCl ಯೂಸ್ ಮಾಡಿದ್ರಿ ಅಂದ್ರೆ you will get a chlorides, HI ಯೂಸ್ ಮಾಡಿದ್ರೆ you will get a iodides, HBr ಯೂಸ್ ಮಾಡಿದ್ರೆ you will get a bromides by using hydrogen halide. ಸೊ ಅದರಲ್ಲಿ ಫಸ್ಟ್ ಒನ್ ಪ್ರಿಪರೇಷನ್ ಆಫ್ alkyl chloride. ಅಂದ್ರೆ ನಾವು ಕ್ಲೋರೈಡ್ ಪ್ರಿಪೇರ್ ಮಾಡ್ಬೇಕಂದ್ರೆ ಏನ್ ಯೂಸ್ ಮಾಡ್ಬೇಕಾಗ್ತೈತಿ, HCl ಯೂಸ್ ಮಾಡ್ಬೇಕಾಗ್ತೈತಿ. ದಟ್ ಇಸ್ ಪ್ರಿಪರೇಷನ್ ಆಫ್ alkyl chloride ಏನಂತ ಕರಿಬಹುದು. ಈ ಪ್ರೋಸೆಸ್ ನಾವೇನಂತ ಕರಿತೀವಿ, ಗ್ರೂಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಗ್ರೂಸ್ ಪ್ರೋಸೆಸ್ ಅಂದ್ರೆ ಏನಂದ್ರ ದಟ್ ಈಸ್ ಯುವರ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ HCl ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಸೊ ನಮ್ಮ ಆಲ್ಕೋಹಾಲ್ ಯಾವ್ದು ಜೊತೆ ರಿಯಾಕ್ಟ್ ಆಗ್ತೈತಿ ಅಂದ್ರ HCl ಜೊತೆ ರಿಯಾಕ್ಟ್ ಆಗ್ತೈತಿ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ ಆಲ್ಕೈಲ್ ಕ್ಲೋರೈಡ್ಸ್ ಅಂಡ್ ವಾಟರ್. ಸೊ HCl ತಗೊಂಡ್ರಿ ಅಂದ್ರೆ ನಮ್ಗೆ ಏನ್ ಬರ್ತೈತಿ, ಆಲ್ಕೈಲ್ ಕ್ಲೋರೈಡ್ ಬರ್ತೈತಿ. ಸೊ ROH reacts with the HCl in presence of anhydrous zinc chloride, it forms a RCl. So that is a mixture of anhydrous zinc chloride and HCl ಏನಂತ ಕರಿತೀವಿ ಅಂದ್ರೆ ನಾವು ಲುಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ದ HCl in presence of anhydrous zinc chloride, it forms a alkyl chloride. ಸೊ ಇದು ಏನಂದ್ರೆ ನಮಗೆ ಜನರಲ್ ರಿಯಾಕ್ಷನ್ ಅಥವಾ ಜನರಲ್ ರಿಪ್ರೆಸೆಂಟೇಷನ್ ಫಾರ್ ಪ್ರಿಪರೇಷನ್ ಆಫ್ alkyl chloride. So particular example ಅಂತ ತಗೊಂಡ್ರಿ ಅಂದ್ರ this is your ethanol react with the HCl in presence of anhydrous zinc chloride, it forms a ethyl chloride. So ethanol ತಗೊಂಡ್ರಿ ಅಂದ್ರ ethyl chloride ಬರ್ತೈತಿ, methanol ತಗೊಂಡ್ರಿ ಅಂದ್ರ methyl chloride, propanol ತಗೊಂಡ್ರಿ ಅಂದ್ರ propyl chloride. ಅಂದ್ರೆ ಏನಾಗ್ತೈತಿ ಅಂದ್ರೆ ನಿಮ್ಮ ಈ OH ಮಾಲಿಕ್ಯೂಲ್ ಅಂಡ್ EH ಮಾಲಿಕ್ಯೂಲ್ ಇವೆರಡು ಏನಾಗ್ತಾವ ಅಂದ್ರೆ ಇದೆರಡು ಸೇರಿ ವಾಟರ್ ಮಾಲಿಕ್ಯೂಲ್ ಆಗಿ ಏನಾಗ್ತೈತಿ ನಮಗೆ ರಿಮೂವ್ ಆಗ್ತೈತಿ. ಸೊ ಇದು ವಾಟರ್ ಮಾಲಿಕ್ಯೂಲ್ ಆಗಿ ರಿಮೂವ್ ಆಯ್ತಂದ್ರ ಈ OH ಏನ್ ರಿಮೂವ್ ಆಗ್ತೈತಲ್ಲ ಆ ಪ್ಲೇಸ್ ಏನಾಗ್ತೈತಿ ನಿಮಗೆ Cl ಹೋಗಿ ಅಟ್ಯಾಕ್ ಆಯ್ತಂದ್ರೆ ಏನಾಗ್ತೈತಿ ನಿಮ್ಗೆ CH3 CH2 Cl ಫಾರ್ಮ್ ಆಗ್ತೈತಿ. ಸೊ ದಟ್ ಈಸ್ ಯುವರ್ ಪ್ರಿಪರೇಷನ್ ಆಫ್ alkyl chlorides. ಅದನ್ನ ಏನಂತ ಕರಿತೀವಿ ನಾವು ಗ್ರೂಸ್ ಪ್ರೋಸೆಸ್ ಅಂತ ಕರಿತೀವಿ. ದಟ್ ಈಸ್ ಯುವರ್ ಆಲ್ಕೋಹಾಲ್. ಇದು ಯಾವ್ದಾಗ್ತೈತಿ ನಿಮ್ಮ ಇಥೆನಾಲ್ ರಿಯಾಕ್ಟ್ಸ್ ವಿತ್ HCl in presence of anhydrous zinc chloride, it forms a ethyl chloride. First one ನಿಮ್ಮ preparation of alkyl chloride. So second one ನಿಮ್ಮ preparation of alkyl bromide. So alkyl bromide ಯಾವ್ದ್ರಲ್ಲಿಂದ ಪ್ರಿಪೇರ್ ಮಾಡಾತೀವಿ ನಾವು, ಹೈಡ್ರೋಜನ್ ಹ್ಯಾಲೈಡ್. ಸೊ ಬ್ರೋಮೈಡ್ ಬೇಕಂದ್ರೆ ಹೈಡ್ರೋಜನ್ ಹ್ಯಾಲೈಡ್ ಯಾವ್ದಾಗ್ತೈತಿ ನಿಮಗೆ HBr. ಸೊ alkyl bromide ಬೇಕಾತಂದ್ರೆ ನಾವು ಹೈಡ್ರೋಜನ್ ಹ್ಯಾಲೈಡ್ ಯಾವ್ದು ಯೂಸ್ ಮಾಡ್ತೀವಿ, HBr ಯೂಸ್ ಮಾಡ್ತೀವಿ. ಇಲ್ಲಿ ಮೆನ್ಷನ್ ಮಾಡಿ ನೋಡಿ ರಿಯಾಕ್ಷನ್. ದಟ್ ಈಸ್ ಅಗೇನ್ ROH is your alcohol reacts with the hydrogen bromide in presence of concentrated H2SO4, alkyl bromide is formed. ಅಂದ್ರೆ ನಿಮ್ಮ ಆಲ್ಕೋಹಾಲ್ ಏನಾಗುತ್ತೆ ಇಲ್ಲಿ HBr ಜೊತೆ ರಿಯಾಕ್ಟ್ ಆಗ್ತದೆ in presence of concentrated H2SO4, it forms a alkyl bromide and water. So again ಇದು ನಿಮ್ಮ example. This is a general reaction for a preparation of alkyl bromide. So particular example ತಗೊಂಡ್ರಿ ಅಂದ್ರೆ ನಿಮ್ಮ ethanol. That is your ethanol reacts with the HBr. ಇಲ್ಲಿ ಏನಾಗ್ತೈತಿ ಅಂದ್ರೆ ನಿಮ್ಮ ಈ OH ಮತ್ತೆ EH ಎರಡು ಏನಾಗ್ತೈತಿ ನಮ್ಗೆ ವಾಟರ್ ಮಾಲಿಕ್ಯೂಲ್ ಆಗಿ ರಿಮೂವ್ ಆಗ್ತೈತಿ. ರಿಮೂವ್ ಆಯ್ತಂದ್ರೆ ನಿಮ್ಗೆ ಉಳಿಯೋದು ಏನಾಗ್ತೈತಿ CH3 CH2 ಉಳಿತೈತಿ. CH2 ಯಾವ್ದು ಬಂದು ಅಟ್ಯಾಕ್ ಆಗ್ತೈತಿ ಅಂದ್ರೆ ನಮಗೆ Br ಬಂದು ಅಟ್ಯಾಕ್ ಆಯ್ತಂದ್ರ CH3 CH2 Br ಫಾರ್ಮ್ ಆಗ್ತದೆ. ದಟ್ ಈಸ್ ಯುವರ್ ethanol reacts with the hydrogen bromide in presence of concentrated H2SO4, ethyl bromide is formed. ಅಥವಾ ಬ್ರೋಮೋ ಈಥೇನ್ ಏನಾಗ್ತೈತಿ ನಮಗೆ ಫಾರ್ಮ್ ಆಗ್ತೈತಿ. ದಿಸ್ ಈಸ್ ಯುವರ್ ಪ್ರಿಪರೇಷನ್ ಆಫ್ alkyl bromide by using hydrogen bromide. And the third one is your preparation of alkyl iodide. So chloride ಬೇಕಾತಂದ್ರೆ HCl ತಗೊಂಡ್ರಿ, bromide ಬೇಕಾತಂದ್ರೆ HBr ತಗೊಂಡ್ರಿ, iodide ಬೇಕಾತಂದ್ರೆ ಯಾವ್ದು ತಗೋಬೇಕು ನಾವು HI ತಗೋತೀವಿ. ದಟ್ ಇಸ್ ದ preparation of alkyl iodide. That is again alcohol reacts with the hydrogen iodide. So ನಮ್ಮ alcohol hydrogen iodide ಜೊತೆ ರಿಯಾಕ್ಟ್ ಆಯ್ತಂದ್ರೆ it forms a alkyl iodide. So alcohol reacts with the hydrogen iodide, it forms a alkyl iodide. So this is your general reaction. Particular reaction ಅಂತ ತಗೊಂಡ್ರಿ ಅಂದ್ರೆ this is your ethanol reacts with the hydrogen iodide, it forms a ethyl iodide or a iodo
ಈಥೇನ್. ಇಲ್ಲಾದ್ರೂ ಕೂಡ ನಮ್ಗೆ ಏನಾಗ್ತೈತಿ ಅಂದ್ರ EOH EH ಎರಡು ಏನಾಗ್ತೈತಿ ಅಂದ್ರೆ ನಮ್ಗೆ ವಾಟರ್ ಮಾಲಿಕ್ಯೂಲ್ ಆಗಿ ರಿಮೂವ್ ಆಗ್ತೈತಿ. OH ಪ್ಲೇಸ್ ಗೆ ನಮ್ದು I ಬಂದ್ ಅಟ್ಯಾಕ್ ಆಯ್ತು ಅಂದ್ರೆ CH2 I ಫಾರ್ಮ್ ಆಗ್ತೈತಿ. ಸೊ ದಟ್ ಇಸ್ ಫಾರ್ಮೇಶನ್ ಆಫ್ ಅಲ್ಕೈಲ್ ಅಯೋಡೈಡ್ಸ್. ಅಂಡ್ ಥರ್ಡ್ ಒನ್, ಸೊ ಮೇಜರ್ ಆಗಿ ಫ್ರಮ್ ಆಲ್ಕೋಹಾಲ್ಸ್ ದಲ್ಲಿ ಫಸ್ಟ್ ಒನ್ by using phosphorus halides, second one by using hydrogen halides, and the third one using thionyl chloride. ಅಂದ್ರೆ ಇಲ್ಲಾದ್ರೂ ಆಲ್ಕೋಹಾಲ್ ಯೂಸ್ ಮಾಡ್ತೀರಿ, ಇಲ್ಲಾದ್ರೂ ಆಲ್ಕೋಹಾಲ್ ಯೂಸ್ ಮಾಡ್ತೀರಿ, ಅಂಡ್ ಇಲ್ಲಾದ್ರೂ ಏನ್ ಯೂಸ್ ಮಾಡ್ತೀವಿ ನಾವು ಆಲ್ಕೋಹಾಲ್ ಯೂಸ್ ಮಾಡ್ತೀವಿ. ವಿತ್ ದ ಆಲ್ಕೋಹಾಲ್ ವಿ ಆರ್ ಟೇಕಿಂಗ್ thionyl chloride. ಇಲ್ಲಿ ಆಲ್ಕೋಹಾಲ್ ಜೊತೆ ಫಾಸ್ಫರಸ್ ಹಲೈಡ್ ತಗೊಂಡಿದ್ವಿ, ಇಲ್ಲಿ ಆಲ್ಕೋಹಾಲ್ ಜೊತೆ ಹೈಡ್ರೋಜನ್ ಹಲೈಡ್ಸ್ ತಗೊಂಡಿರಿ, ಇಲ್ಲಿ ಆಲ್ಕೋಹಾಲ್ ಜೊತೆ ಏನ್ ತಗೋತೀವಿ ನಾವು thionyl chloride totally. Thionyl chloride is nothing but your SOCl2. That is, alcohol reacts with the thionyl chloride in presence of a pyridine. It forms a alkyl chloride. So ಇಲ್ಲಿ ಹೆಂಗ್ ನೀವು HCl ತಗೊಂಡಾಗ ಕ್ಲೋರೈಡ್ ಹೆಂಗ್ ಫಾರ್ಮ್ ಆಗಿತ್ತಲ್ಲ, ಹಂಗೆ ನೀವು thionyl chloride ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನ್ ಫಾರ್ಮ್ ಆಗ್ತೈತಿ ಅಂದ್ರ RCl ಫಾರ್ಮ್ ಆಗ್ತೈತಿ along with the SO2 and HCl. ಸೊ ನಿಮಗೆ ಅಲ್ಕೈಲ್ ಕ್ಲೋರೈಡ್ ಏನಾಗ್ತೈತಿ ಫಾರ್ಮ್ ಆಗ್ತೈತಿ. ಈ ಪ್ರೋಸೆಸ್ ಅಥವಾ ಈ ರಿಯಾಕ್ಷನ್ ಏನಂತ ಕರಿಬಹುದು ಅಂದ್ರೆ ನಾವು ಡಾರ್ಜನ್ಸ್ ಪ್ರೋಸೆಸ್ ಅಂತಾನು ಕರಿತೀವಿ. ದಟ್ ಈಸ್ ಡಾರ್ಜನ್ಸ್ ಪ್ರೋಸೆಸ್ ಅಂದ್ರೆ ಏನು ಅಂದ್ರೆ ನಿಮ್ಮ ಇಥೆನಾಲ್ ರಿಯಾಕ್ಟ್ಸ್ ವಿತ್ thionyl in presence of pyridine. It forms a ethyl chloride along with the water and HCl. ಇವು ಎರಡು ಏನಿರ್ತಾವ ಅಂದ್ರೆ ನಮಗೆ ಗ್ಯಾಸಿಯಸ್ ಸ್ಟೇಟ್ ಒಳಗಿರ್ತಾವ. ನಿಮ್ಮ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, HCl ಆಗಿರ್ಬೋದು, ಎರಡು ಏನಾಗ್ತಾವ ನಮಗೆ ಗ್ಯಾಸಸ್ ಆಗ್ತಾವ. ಹೆನ್ಸ್ ಯೂಸಿಂಗ್ thionyl chloride ಫಾರ್ ಅ ಪ್ರಿಪರೇಷನ್ ಆಫ್ ಹೆಲೋ ಅಲ್ಕೇನ್ಸ್ ಅಥವಾ ನಿಮ್ಮ ಅಲ್ಕೈಲ್ ಹಲೈಡ್ ಒನ್ ಆಫ್ ದ ಸೂಟೇಬಲ್ ಪ್ರೋಸೆಸ್. ಈ ಪ್ರೋಸೆಸ್ ಅನ್ನ ಒನ್ ಆಫ್ ದ ಸೂಟೇಬಲ್ ಪ್ರೋಸೆಸ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹಲೈಡ್ಸ್ ಅಥವಾ ಅಲ್ಕೈಲ್ ಕ್ಲೋರೈಡ್ಸ್ ಅಂತ ಕರಿತೀವಿ. ಯಾಕಂದ್ರ ಇಲ್ಲೇನ್ ಫಾರ್ಮ್ ಆಗ್ತಕ್ಕಂತ ಬೈ ಪ್ರಾಡಕ್ಟ್ಸ್ ಎರಡು ಅದಾವಲ್ಲ, ಅವೆರಡು ಏನಿರ್ತಾವ ನಿಮಗೆ ಗ್ಯಾಸಿಯಸ್ ಸ್ಟೇಟ್ ಇರ್ತಾವು. ಸೊ ನಾವು ಅಲ್ಕೈಲ್ ಕ್ಲೋರೈಡ್ ಫಾರ್ಮ್ ಆಯ್ತಂದ್ರ ಇವು ಎರಡು ಗ್ಯಾಸಸ್ ಎಸ್ಕೇಪ್ ಆಗ್ಬಿಟ್ಟು ಅಂದ್ರೆ ನಮ್ಗೆ ಏನ್ ಉಳಿತೈತಿ, ನಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಒಂದೇ ಉಳಿತೈತಿ. ಹಾಗಾಗಿ ಇದನ್ನೇನಂತ ಕರಿಬಹುದು ಒನ್ ಆಫ್ ದ very important ಅಥವಾ one of the important process for the preparation of your alkyl chlorides. So first one is using phosphorus halides, using hydrogen halides, and using thionyl chloride. So ಇವು ಮೂರಲ್ಲೂ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಯಾವ್ದು ಅಂದ್ರೆ ನಮಗೆ ಆಲ್ಕೋಹಾಲ್. ಸೊ ಇಲ್ಲಿ ಆಲ್ಕೋಹಾಲ್ along with the phosphorus acid, second one ಅಲ್ಲಿ ಆಲ್ಕೋಹಾಲ್ along with the hydrogen halides, third one alcohol along with the thionyl ಕ್ಲೋರೈಡ್. ಸೊ ಇವು ಮೂರು ಪ್ರೋಸೆಸ್. ಇದರಲ್ಲಿ ನಿಮಗೆ ಎರಡು ನೇಮ್ಡ್ ರಿಯಾಕ್ಷನ್ಸ್ ಬರ್ತೈತಿ. ಒಂದು ಡಾರ್ಜನ್ಸ್ ಪ್ರೋಸೆಸ್, ಇನ್ನೊಂದು ನಿಮಗೆ ಗ್ರೂಸ್ ಪ್ರೋಸೆಸ್. ಸೊ ಒಂದು ಗ್ರೂಸ್ ಪ್ರೋಸೆಸ್, ಒಂದು ಡಾರ್ಜನ್ಸ್ ಪ್ರೋಸೆಸ್. ಸೊ ಗ್ರೂಸ್ ಪ್ರೋಸೆಸ್ ಆದ್ರೂ ಕೂಡ ದಟ್ ಈಸ್ ಅ ಪ್ರಿಪರೇಷನ್ ಆಫ್ ಅಲ್ಕೈಲ್ ಕ್ಲೋರೈಡ್ ಐತಿ, ಅಂಡ್ ಡಾರ್ಜನ್ಸ್ ಪ್ರೋಸೆಸ್ ಆದ್ರೂ ಕೂಡ ಏನೈತಿ ನಿಮಗೆ ಪ್ರಿಪರೇಷನ್ ಆಫ್ ಅಲ್ಕೈಲ್ ಕ್ಲೋರೈಡ್ ಐತಿ. ಸೊ ಎರಡರೊಳಗೂ ಒಂದು ಡಿಫರೆನ್ಸ್ ಏನಾಗ್ತೈತಿ ಅಂದ್ರ ಒಂದ್ ಕಡೆ ನೀವು HCl ಮತ್ತೆ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡ್ತೀರಿ, ಇನ್ನೊಂದ್ ಕಡೆ SOCl2 ಮತ್ತೆ pyridine ಯೂಸ್ ಮಾಡ್ತೀರಿ. ಇವೆರಡು ಮೇಜರ್ ಡಿಫರೆನ್ಸ್ ಇನ್ ಯುವರ್ ಗ್ರೂಸ್ ಪ್ರೋಸೆಸ್ ಅಂಡ್ ಡಾರ್ಜನ್ಸ್ ಪ್ರೋಸೆಸ್. ನೆಕ್ಸ್ಟ್ ಸಮ್ ನೋಟ್ಸ್ ಅಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಗಳು ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇವನ್ನ ಮೇ ಬಿ ನಿಮ್ಗೆ 1 ಮಾರ್ಕ್ ಒಳಗೆ ಕೇಳಬಹುದು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ದ ಡಾರ್ಜನ್ಸ್ ಪ್ರೋಸೆಸ್ ಓನ್ಲಿ ಯೂಸ್ ಫಾರ್ ದ ಪ್ರಿಪರೇಷನ್ ಆಫ್ ಯುವರ್ ಅಲ್ಕೈಲ್ ಕ್ಲೋರೈಡ್. ಸೊ ನಾವು ಡಾರ್ಜನ್ ಪ್ರೋಸೆಸ್ ಏನ್ ನೋಡಿದ್ವಲ್ಲ ಆ ಪ್ರೋಸೆಸ್ ನ ಮೇಜರ್ ಆಗಿ ನಿಮ್ಗೆ ಯೂಸ್ ಮಾಡೋದು ಓನ್ಲಿ ಫಾರ್ ಪ್ರಿಪರೇಷನ್ ಆಫ್ ಅಲ್ಕೈಲ್ ಕ್ಲೋರೈಡ್ಸ್. ಮತ್ತೆ ಆ ಪ್ರೋಸೆಸ್ ಒನ್ ಆಫ್ ದ ಸೂಟಬಲ್ ಪ್ರೋಸೆಸ್ ಫಾರ್ ಪ್ರಿಪರೇಷನ್ ಆಫ್ ಅಲ್ಕೈಲ್ ಕ್ಲೋರೈಡ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಪ್ರಿಪೇರ್ ಆದಂತ ಅಥವಾ ಅಲ್ಲಿ ಪ್ರೊಡ್ಯೂಸ್ ಆದಂತ ಬೈ ಪ್ರಾಡಕ್ಟ್ಸ್ ನಿಮ್ಮ SO2 ಮತ್ತೆ HCl ಏನ್ ಬೈ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿದ್ವಲ್ಲ ವಿಚ್ ಆರ್ ಗ್ಯಾಸಿಯಸ್ ಇನ್ ಸ್ಟೇಟ್. ಅವು ಏನಿರ್ತೈತೆ ನಮಗೆ ಗ್ಯಾಸಿಯಸ್ ಸ್ಟೇಟ್ ಇರೋದ್ರಿಂದ ಡಾರ್ಜನ್ಸ್ ಪ್ರೋಸೆಸ್ ಒನ್ ಆಫ್ ದ ಸೂಟಬಲ್ ಪ್ರೋಸೆಸ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಕ್ಲೋರೈಡ್. ಸೊ ಅಲ್ಕೈಲ್ ಕ್ಲೋರೈಡ್ಸ್ ಅಷ್ಟೇ ಪ್ರಿಪೇರ್ ಮಾಡಬಹುದು. ವಿ ಕೆನಾಟ್ ಪ್ರಿಪೇರ್ ಯುವರ್ ಅಲ್ಕೈಲ್ ಬ್ರೋಮೈಡ್ಸ್ ಅಂಡ್ ಅಲ್ಕೈಲ್ ಅಯೋಡೈಡ್ಸ್. ಸೊ thionyl ಕ್ಲೋರೈಡ್ ಅಲ್ಲಿ ನಾವು ಯೂಸ್ ಮಾಡೋದು SOCl2 ಯೂಸ್ ಮಾಡ್ತೀವಿ. ದಟ್ ಇಸ್ thionyl ಕ್ಲೋರೈಡ್ ಯೂಸ್ ಮಾಡ್ತೀವಿ. ಸೊ SOCl2 ಅಷ್ಟೇ ಯೂಸ್ ಮಾಡಿ ನಾವು ಏನ್ ಪ್ರಿಪೇರ್ ಮಾಡಬಹುದು, ನಿಮ್ಮ ಅಲ್ಕೈಲ್ ಕ್ಲೋರೈಡ್ಸ್ ಅಷ್ಟೇ ಪ್ರಿಪೇರ್ ಮಾಡಬಹುದು. ಅಲ್ಕೈಲ್ ಬ್ರೋಮೈಡ್ಸ್ ಮತ್ತೆ ಅಲ್ಕೈಲ್ ಅಯೋಡೈಡ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಮ thionyl ಬ್ರೋಮೈಡ್ ಮತ್ತೆ ನಿಮ್ಮ thionyl ಅಯೋಡೈಡ್ಸ್ ವಿಚ್ ಡು ನಾಟ್ ಎಕ್ಸಿಸ್ಟ್, ಅವು ಏನಾಗಲ್ಲ ಎಕ್ಸಿಸ್ಟ್ ಆಗಲ್ಲ. ಹಾಗಾಗಿ ಅಲ್ಕೈಲ್ ಬ್ರೋಮೈಡ್ ಮತ್ತೆ ಅಲ್ಕೈಲ್ ಅಯೋಡೈಡ್ಸ್ ನ ವಿ ಕೆನಾಟ್ ಪ್ರಿಪೇರ್ ಬೈ ಯೂಸಿಂಗ್ ಯುವರ್ thionyl ಬ್ರೋಮೈಡ್ ಅಂಡ್ thionyl ಅಯೋಡೈಡ್. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ರಿಯಾಕ್ಟಿವಿಟಿ ಆಫ್ ಆಲ್ಕೋಹಾಲ್ ಇಸ್ ಇನ್ ದ ಆರ್ಡರ್ ಟರ್ಷರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ಅಂಡ್ ಪ್ರೈಮರಿ ಆಲ್ಕೋಹಾಲ್. ಅಂದ್ರೆ ನಮ್ಮ ಆಲ್ಕೋಹಾಲ್ ಅಲ್ಲಿನೂ ಕೂಡ ಪ್ರೈಮರಿ, ಸೆಕೆಂಡರಿ ಮತ್ತೆ
ಟರ್ಷರಿ ಅಂತ ಬರ್ತೋ ಅಲ್ಲಿ ಟರ್ಷರಿ ಆಲ್ಕೋಹಾಲ್ ಏನಾಗ್ತೈತಿ ಅಂದ್ರೆ ನಮಗೆ ಮೋಸ್ಟ್ ರಿಯಾಕ್ಟಿವ್ ದೆನ್ ಸೆಕೆಂಡರಿ ಆಲ್ಕೋಹಾಲ್ಸ್ ಆರ್ ಮೋಸ್ಟ್ ರಿಯಾಕ್ಟಿವ್ ದೆನ್ ನಿಮ್ಮ ಪ್ರೈಮರಿ ಆಲ್ಕೋಹಾಲ್. ಯಾಕಂದ್ರೆ ನಿಮ್ಮ ಕಾರ್ಬೋಕ್ಯಾಟಯನ್ ಏನ್ ಫಾರ್ಮ್ ಆಗುತ್ತಲ್ಲ ಇದನ್ನೇನ್ಬಹುದು ನಮ್ಮ ಟರ್ಷರಿ ಕಾರ್ಬೋಕ್ಯಾಟಯನ್, ಇದು ನಮಗೆ ಸೆಕೆಂಡರಿ ಕಾರ್ಬೋಕ್ಯಾಟಯನ್ ಅಂಡ್ ಇದನ್ನೇನಂತ ಕರಿಬಹುದು ನಾವು ಪ್ರೈಮರಿ ಕಾರ್ಬೋಕ್ಯಾಟಯನ್. ಅಂದ್ರೆ ಇಲ್ಲಿ ನಮ್ಗ 3 ಕಾರ್ಬನ್ ಗ್ರೂಪ್ಸ್ ಅಟ್ಯಾಚ್ ಆಗಿದಾವ್, ಪಾಸಿಟಿವ್ ಚಾರ್ಜ್ ಇರುತ್ತೆ. ಟರ್ಷರಿ ಕಾರ್ಬೋಕ್ಯಾಟಯನ್ ಆಗುತ್ತೆ. 2 ಕಾರ್ಬನ್ ಆಟಮ್, 1 ಹೈಡ್ರೋಜನ್, ಸೊ ಸೆಕೆಂಡರಿ ಕಾರ್ಬನ್ ಆಟಮ್ ಆಗುತ್ತೆ. 3 ಹೈಡ್ರೋಜನ್ ಆಟಮ್ ಇತ್ತಂದ್ರ ಪ್ರೈಮರಿ ಕಾರ್ಬನ್ ಆಟಮ್ ಆಗುತ್ತೆ. ಸೊ ಇವುಗಳಲ್ಲಿ ಸ್ಟೆಬಿಲಿಟಿ ನಮಗೆ ಟರ್ಷರಿ ಕಾರ್ಬನ್ ಆಟಮ್ ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ಟರ್ಷರಿ ಆಲ್ಕೋಹಾಲ್ಸ್ ಮೋಸ್ಟ್ ರಿಯಾಕ್ಟಿವ್ ಇರ್ತವು. ಸೊ ಸ್ಟೆಬಿಲಿಟಿ ಕಡಿಮೆಯಾಗಿ ನಿಮ್ಮ ಪ್ರೈಮರಿ ಕಾರ್ಬೋಕ್ಯಾಟಯನ್ ಲೀಸ್ಟ್ ಸ್ಟೇಬಲ್ ಇರೋದ್ರಿಂದ ಅದರದ್ದು ರಿಯಾಕ್ಟಿವಿಟಿ ಏನಾಗ್ತೈತಿ ನಮಗ ರಿಯಾಕ್ಟಿವಿಟಿ ಕಡಿಮೆ ಆಗ್ತದೆ. ಸೊ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಫಾಸ್ಫರಸ್ ಟ್ರೈ ಅಯೋಡೈಡ್ ಅಂಡ್ ಫಾಸ್ಫರಸ್ ಟ್ರೈ ಬ್ರೋಮೈಡ್ಸ್ ಆರ್ ಅನ್ಸ್ಟೇಬಲ್, ಹೆನ್ಸ್ ದೇ ಆರ್ ಪ್ರಿಪೇರ್ಡ್ ಇನ್ ಸ್ಯೂಟ್. ಸೊ ಇನ್ ಸ್ಯೂಟ್ ಅಂದ್ರೆ ರಿಯಾಕ್ಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ರೆಡ್ ಫಾಸ್ಫರಸ್ ಆಡ್ ಮಾಡ್ತೀವಿ, ಅದ್ರ ಜೊತೆ ನಾವ್ ಏನ್ ಮಾಡ್ತೀವಿ ಬ್ರೋಮಿನ್ ಆಡ್ ಮಾಡ್ತೀವಿ. ಸೊ ಈ ರೆಡ್ ಫಾಸ್ಫರಸ್ ಈ ಬ್ರೋಮಿನ್ ಎರಡೂ ರಿಯಾಕ್ಟ್ ಆಗಿ ಫಾಸ್ಫರಸ್ ಟ್ರೈಬ್ರೋಮೈಡ್ ಪ್ರಿಪೇರ್ ಆಗಿ ಅಥವಾ ಅಲ್ಲೇ ಜನರೇಟ್ ಆಗಿ ಅದು ಏನಾಗ್ತದೆ ನಮ್ಮ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗ್ತದೆ. ಸೊ ಇವ್ರ ಸ್ಟೆಬಿಲಿಟಿ ಕಡಿಮೆ ಇರೋದ್ರಿಂದ ಅಥವಾ ಅನ್ಸ್ಟೇಬಲ್ ಇರೋದ್ರಿಂದ ರಿಯಾಕ್ಷನ್ ಮಿಕ್ಸರ್ ಅಲ್ಲಿ ಏನ್ ಮಾಡ್ಕೋತೀವಿ ನಾವು ಫಾಸ್ಫರಸ್ ಟ್ರೈಬ್ರೋಮೈಡ್ ಆಗಿರ್ಬೋದು ಅಥವಾ ನಿಮ್ಮ ಫಾಸ್ಫರಸ್ ಟ್ರೈ ಅಯೋಡೈಡ್ಸ್ ನ ಪ್ರಿಪೇರ್ ಮಾಡ್ಕೋತೀವಿ. ಯಾವ ತರ ಅಂದ್ರೆ ರಿಯಾಕ್ಷನ್ ಆಫ್ ಯುವರ್ ರೆಡ್ ಫಾಸ್ಫರಸ್ ವಿತ್ ಅಯೋಡಿನ್ ಅಂಡ್ ರೆಡ್ ಫಾಸ್ಫರಸ್ ವಿತ್ ಬ್ರೋಮಿನ್. ಸೊ ಎರಡೂ ರಿಯಾಕ್ಟ್ ಆಗಿ ನಿಮಗೆ ಫಾಸ್ಫರಸ್ ಟ್ರೈಬ್ರೋಮೈಡ್ ಮತ್ತೆ ಫಾಸ್ಫರಸ್ ಟ್ರೈ ಅಯೋಡೈಡ್ ಕೊಡ್ತಾವು. ಇದನ್ನ ಯೂಸ್ ಮಾಡಿಕೊಂಡು ನಾವು ಅಲ್ಕೈಲ್ ಬ್ರೋಮೈಡ್ಸ್ ಮತ್ತೆ ಅಲ್ಕೈಲ್ ಅಯೋಡೈಡ್ಸ್ ಏನ್ ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ PbR3, ದಟ್ ಇಸ್ ಫಾಸ್ಫರಸ್ ಪೆಂಟಾಬ್ರೋಮೈಡ್ ಅಂಡ್ ಫಾಸ್ಫರಸ್ ಪೆಂಟಾ ಅಯೋಡೈಡ್ಸ್ ಆರ್ ಹೈಲಿ ಅನ್ಸ್ಟೇಬಲ್. ಇವ್ರ ಸ್ಟೆಬಿಲಿಟಿ ಏನಿರ್ತೈತಿ ವೆರಿ ವೆರಿ ಲೀಸ್ಟ್ ಇರೋದ್ರಿಂದ ದೀಸ್ ಆರ್ ನಾಟ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಬ್ರೋಮೈಡ್ಸ್ ಅಂಡ್ ಅಲ್ಕೈಲ್ ಅಯೋಡೈಡ್ಸ್. ಸೊ ಇವ್ರದ್ದು ಸ್ಟೆಬಿಲಿಟಿ ಅನ್ಸ್ಟೇಬಲ್ ಇರೋದ್ರಿಂದ these are not used in a conversion of your alcohol into alkyl halides. So now first example ನಿಮಗೆ ನೆನಪಿರಬಹುದು, ಆಲ್ಕೋಹಾಲ್ ಜೊತೆ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಯೂಸ್ ಮಾಡಿದ್ವಿ. ನಿಮ್ಮ ಫಾಸ್ಫರಸ್ ಪೆಂಟಾಬ್ರೋಮೈಡ್ ಮತ್ತೆ ಫಾಸ್ಫರಸ್ ಪೆಂಟಾ ಅಯೋಡೈಡ್ ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ದೇ ಆರ್ ಹೈಲಿ ಅನ್ಸ್ಟೇಬಲ್. ಹಾಗಾಗಿ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಇಂಟು ಅಲ್ಕೈಲ್ ಹಲೈಡ್ಸ್ ಇವು ಎರಡೂ ಏನ್ ಮಾಡಲ್ಲ ನಾವು ಯೂಸ್ ಮಾಡ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ರಿಯಾಕ್ಟಿವಿಟಿ ಆಫ್ ಹೈಡ್ರೋಜನ್ ಹಲೈಡ್ ವಿತ್ ಆಲ್ಕೋಹಾಲ್ ಈಸ್ ಇನ್ ದ ಆರ್ಡರ್ ಆಫ್ ನಿಮ್ಮ ಅಂದ್ರೆ ಈ ಹೈಡ್ರೋಜನ್ ಅಯೋಡೈಡ್ ಏನೈತಲ್ಲ ಇದ್ರದ್ದು ರಿಯಾಕ್ಟಿವಿಟಿ ಆಲ್ಕೋಹಾಲ್ ಜೊತೆ ಏನಿರ್ತೈತಿ ನಮಗೆ ಜಾಸ್ತಿ ಇರ್ತೈತಿ. ಹೈಡ್ರೋಜನ್ ಅಯೋಡೈಡ್ ಕಿಂತ ಕಡಿಮೆ ನಿಮ್ಮ ಹೈಡ್ರೋಜನ್ ಬ್ರೋಮೈಡ್ ಇರ್ತೈತಿ. ಹೈಡ್ರೋಜನ್ ಬ್ರೋಮೈಡ್ ಕಿಂತ ನಮ್ಮದು ಹೈಡ್ರೋಜನ್ ಕ್ಲೋರೈಡ್ ಏನಾಗ್ತೈತಿ ರಿಯಾಕ್ಟಿವಿಟಿ ಕಡಿಮೆ ಇರ್ತೈತಿ. ಸೊ ಯಾಕೆ ರಿಯಾಕ್ಟಿವಿಟಿ ಇಲ್ಲಿಂದ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತೈತಿ ಅಂದ್ರ ಈ ಹೈಡ್ರೋಜನ್ ಅಯೋಡಿನ್ ಮಧ್ಯೆ ಇರ್ತಕ್ಕಂತ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಈ ಹೈಡ್ರೋಜನ್ ಅಯೋಡಿನ್ ಏನೈತಲ್ಲ ನಿಮಗೆ ಈ ಹೈಡ್ರೋಜನ್ ಮತ್ತೆ ಅಯೋಡಿನ್ ಮಧ್ಯೆ ಬಾಂಡ್ ಏನಿರ್ತೈತಲ್ಲ ಈ ಬಾಂಡ್ ಲೆಂತ್ ಏನಿರ್ತೈತಿ ಅಂದ್ರೆ ಜಾಸ್ತಿ ಇರ್ತೈತಿ. ಸೊ ಬಾಂಡ್ ಲೆಂತ್ ಜಾಸ್ತಿ ಆಯ್ತಂದ್ರ ಇದನ್ನ ಬ್ರೇಕ್ ಮಾಡ್ಲಿಕ್ಕೆ ಬೇಕಾಗಿರೋ ಎನರ್ಜಿ ಏನಾಗ್ತೈತಿ ನಮಗೆ ಕಡಿಮೆ ಆಗ್ತದೆ. ಸೊ ಇಲ್ಲಿ ಬಾಂಡ್ ಲೆಂತ್ ಮತ್ತೆ ಕಡಿಮೆ ಆಗುತ್ತೆ, ಇಲ್ಲಿ ಬಾಂಡ್ ಲೆಂತ್ ನಮಗೆ ಇನ್ನೂ ಕಡಿಮೆ ಆಗೋದ್ರಿಂದ ಇಲ್ಲಿ ಎನರ್ಜಿ ಏನಾಗ್ತೈತಿ ನಮಗೆ ಜಾಸ್ತಿ ಬೇಕಾಗ್ತೈತಿ. ಹಾಗಾಗಿ ನಿಮ್ಮ HCl ರಿಯಾಕ್ಟಿವಿಟಿ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಯಾಕೆ ಕಡಿಮೆ ಆಗ್ತೈತಿ ಅಂದ್ರ HCl ಗೆ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಬೇಕಾಗಿರೋ ಎನರ್ಜಿ ಜಾಸ್ತಿ ಇರೋದ್ರಿಂದ HCl ರಿಯಾಕ್ಟಿವಿಟಿ ಕಡಿಮೆ ಆಗ್ತೈತಿ. ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಬೇಕಾಗಿರೋದ್ರಿಂದ ಹೈಡ್ರೋಜನ್ ಅಯೋಡೈಡ್ ರಿಯಾಕ್ಟಿವಿಟಿ ವಿತ್ ಆಲ್ಕೋಹಾಲ್ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತದೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಪಾಯಿಂಟ್ಸ್ ವಿಚ್ ಆರ್ ಇಂಪಾರ್ಟೆಂಟ್. ಇವನ್ ನಿಮಗ 1 ಮಾರ್ಕ್ ಕ್ವಶನ್ ಒಳಗ ಕೇಳಬಹುದು. ಫ್ರಮ್ ಅಲ್ಕೇನ್ಸ್, ದಟ್ ಇಸ್ ಅ ಪ್ರಿಪರೇಷನ್ ಆಫ್ ಹೆಲೋ ಅಲ್ಕೇನ್ಸ್ ಫ್ರಮ್ ಅಲ್ಕೇನ್. ಸೊ ಹಿಂದಿನ ಲೆಕ್ಚರ್ ಒಳಗೆ ನೋಡಿದ್ವಿ ನಾವು, ದಟ್ ಇಸ್ ಅ ಪ್ರಿಪರೇಷನ್ ಆಫ್ ಯುವರ್ ಹೆಲೋ ಅಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸ್. ಅದು ಫಸ್ಟ್ ಒನ್. ಸೆಕೆಂಡ್ ಒನ್ ಫ್ರಮ್ ಅಲ್ಕೇನ್ಸ್, ಅದರಲ್ಲಿ ಬಂದ್ಬಿಟ್ಟು ಫ್ರಮ್ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಸೊ ನಿಮ್ಗೆ ಫ್ರೀ ರ್ಯಾಡಿಕಲ್ ಅಂದ್ರೆ ನೆನಪಿರ್ಬೋದು, ಫಸ್ಟ್ ಇಯರ್ ಅಲ್ಲಿ ಬರ್ತೈತಿ. ಈ ಕ್ಲೋರಿನ್ ಏನಿರ್ತೈತಿ ನಮಗೆ ಒಂದು ಬಾಂಡ್ ಇರ್ತೈತಿ ಅಂದ್ರೆ 2 ಕ್ಲೋರಿನ್ ಬರ್ಕ ಒಂದು ಬಾಂಡ್ ಇರ್ತೈತಿ. ಈ ಬಾಂಡ್ ಬ್ರೇಕ್ ಆಯ್ತು ಅಂದ್ರೆ ಏನಾಗ್ತೈತಿ ಅಂದ್ರೆ 2 ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಒಂದು ಬಾಂಡ್ ಅಂತ ಕೌಂಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ 2 ಎಲೆಕ್ಟ್ರಾನ್ಸ್ ಇರ್ತಾವು. ಈ ಬಾಂಡ್ ಬ್ರೇಕ್ ಆಯ್ತು ಅಂದ್ರೆ ನಿಮ್ಮ ಕ್ಲೋರಿನಿಗೆ 1 ಎಲೆಕ್ಟ್ರಾನ್ ಹೋಗ್ತೈತಿ ಅಂಡ್ ಇನ್ನೊಂದು ಕ್ಲೋರಿನಿಗೆ 1 ಎಲೆಕ್ಟ್ರಾನ್ ಹೋಗ್ತೈತಿ. ಸೊ ಎರಡೂ ಕಡೆ ಒಂದೊಂದು ಎಲೆಕ್ಟ್ರಾನ್ ಹೋಯ್ತು ಅಂದ್ರೆ ಇವನ್ ಏನಂತ ಕರಿತೀವಿ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಸೊ ಈ ತರ ನಮ್ಗೆ ಏನಾಗ್ತೈತಿ
ಫ್ರೀ ರಾಡಿಕಲ್ ಜನರೇಟ್ ಆಗಿ ರಿಯಾಕ್ಷನ್ ಕ್ಯಾರಿ ಆಗ್ತೈತಿ ಅಂತ ರಿಯಾಕ್ಷನ್ ಏನಂತ ಕರಿತೀವಿ ನಾವು ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ಅಂತ ಕರಿತೀವಿ. ಅಂದ್ರೆ ಈ ಹ್ಯಾಲೋಜನ್ ಏನಾಗತೈತಿ ಫ್ರೀ ರಾಡಿಕಲ್ ಆಗಿ ಕನ್ವರ್ಟ್ ಆಗಿ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ಅಂತ ಕರಿತೀವಿ. ಸೊ ಹೆಂಗ್ ಪ್ರಿಪೇರ್ ಆಗ್ತೈತಿ ನೋಡಿ. ದಿಸ್ ಈಸ್ ಯುವರ್ ಈಥೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ಡ್ ಸನ್ಲೈಟ್. ನಮ್ಮ ಈಥೇನ್ ಏನಾಗ್ತೈತಿ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ತೈತಿ ಇನ್ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ಡ್ ಸನ್ಲೈಟ್. ಸೊ ಈ ಡಿಫ್ಯೂಸ್ಡ್ ಸನ್ಲೈಟ್ ಇರೋದ್ರಿಂದ ಈ ಎರಡು ಕ್ಲೋರಿನ್ ಆಟಮ್ಸ್ ಏನಾಗಿ ಡಿಸ್ಟ್ರಿಬ್ಯೂಟ್ ಆಗ್ತವೆ ಅಂದ್ರೆ ಫ್ರೀ ರಾಡಿಕಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಅಂಡ್ ಈ CH3 ಇರೋದು ಏನಾಗ್ತೈತಿ ಅಂದ್ರೆ ಈ ತರ ಐತಿ ನಿಮಗೆ CH3 ಇರುತ್ತಲ್ಲ, ಇಲ್ಲಿ ಏನಾಗ್ತೈತಿ ಅಂದ್ರೆ ಇದು CH2 ಫ್ರೀ ರಾಡಿಕಲ್ ಆಗ್ತೈತಿ. ಅಂಡ್ ಇನ್ನೊಂದು ಏನಾಗ್ತೈತಿ ಅಂದ್ರೆ ನಿಮಗೆ ಹೈಡ್ರೋಜನ್ ಫ್ರೀ ರಾಡಿಕಲ್. ಇಲ್ಲಿ ಇರ್ತಕ್ಕಂತ CH3 ಆಸ್ ಇಟ್ ಈಸ್ ಇರ್ತೈತಿ. ಈ CH3 ಏನಾಗ್ತೈತಿ ಅಂದ್ರ CH2 ಆಗಿ ಫ್ರೀ ರಾಡಿಕಲ್ ಫಾರ್ಮ್ ಆಗ್ತೈತಿ. ಅಂಡ್ ಇನ್ನೊಂದು ಏನಾಗ್ತೈತಿ ನಮಗೆ ಹೈಡ್ರೋಜನ್ ಫ್ರೀ ರಾಡಿಕಲ್. ಸೊ ಒಂದು ಕ್ಲೋರಿನ್ ಫ್ರೀ ರಾಡಿಕಲ್, ಸೆಕೆಂಡ್ ಕ್ಲೋರಿನ್ ಫ್ರೀ ರಾಡಿಕಲ್, ಅಂಡ್ ನಿಮ್ಮ ಈಥೈಲ್ ಫ್ರೀ ರಾಡಿಕಲ್ ಅಂಡ್ ಹೈಡ್ರೋಜನ್ ಫ್ರೀ ರಾಡಿಕಲ್. ಸೊ ಒಂದು ಕ್ಲೋರಿನ್ ಏನಾಗ್ತೈತಿ ಅಂದ್ರ ಈ ಈಥೈಲ್ ಫ್ರೀ ರಾಡಿಕಲ್ ಜೊತೆ ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ CH3 CH2 Cl. ಸೊ ಅಂದ್ರ ಒಂದು ಫ್ರೀ ರಾಡಿಕಲ್ ಈ ಕಾರ್ಬನ್ ಅಟ್ಯಾಚ್ ಆಯ್ತು ಅಂದ್ರೆ ನಿಮಗೆ CH3 CH2 Cl ಫಾರ್ಮ್ ಆಗ್ತೈತಿ. ಇನ್ನೊಂದು ಫ್ರೀ ರಾಡಿಕಲ್ ಈ ಹೈಡ್ರೋಜನ್ ಜೊತೆ ಅಟ್ಯಾಕ್ ಆಗಿ ಏನ್ ಫಾರ್ಮ್ ಆಗ್ತೈತಿ ನಮಗೆ HCl. ಸೊ ಈ ತರ ಫ್ರೀ ರಾಡಿಕಲ್ ಫಾರ್ಮ್ ಆಗಿ ನಮ್ಗೆ ಏನಾಗ್ತೈತಿ ಇಲ್ಲಿ ರಿಯಾಕ್ಷನ್ ಕ್ಯಾರಿ ಆಗೋದ್ರಿಂದ ಇದನ್ನೇನಂತ ಕರಿತೀವಿ ನಾವು ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್. ಸೊ ನಿಮ್ಮ ಈಥೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ಡ್ ಸನ್ಲೈಟ್ ಇನ್ ಫಾರ್ಮ್ಸ್ ಈಥೈಲ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಕ್ಲೋರೈಡ್. ಸೊ ಅಂದ್ರೆ ಇಲ್ಲಿ ಫ್ರೀ ರಾಡಿಕಲ್ ಫಾರ್ಮ್ ಆಗಾಕ ಯಾವ್ದು ಯೂಸ್ ಆಗ್ತೈತಿ ಅಂದ್ರೆ ನಿಮಗೆ ಡಿಫ್ಯೂಸ್ಡ್ ಸನ್ಲೈಟ್ ಏನ್ ಮಾಡ್ತೈತಿ ನಮಗೆ ಫ್ರೀ ರಾಡಿಕಲ್ಸ್ ಜನರೇಟ್ ಮಾಡ್ತೈತಿ. ಈ ಫ್ರೀ ರಾಡಿಕಲ್ ಒಂದಕ್ಕೊಂದು ರಿಯಾಕ್ಟ್ ಆಗಿ ಈಥೈಲ್ ಕ್ಲೋರೈಡ್ ಮತ್ತೆ HCl ಫಾರ್ಮ್ ಆಗ್ತೈತಿ. ಸೊ ಇದ್ರೊಳಗೆ ಒಂದು ಪಾಯಿಂಟ್ ಏನ್ ಬರ್ತೈತಿ ಅಂದ್ರೆ ನಿಮಗೆ ಹ್ಯಾಲೋಜಿನೇಷನ್ ಆಫ್ ಅಲ್ಕೇನ್ಸ್ ಗಿವ್ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ವಿಚ್ ಆರ್ ಡಿಫಿಕಲ್ಟ್ ಟು ಐಸೋಲೇಟ್. ಅಂದ್ರೆ ಈ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಆದಾಗ ಏನಾಗ್ತೈತಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಕೊಡ್ತೈತಿ. ಇಲ್ಲಿ ಮೆನ್ಷನ್ ಮಾಡಿ ನೋಡಿ, ದಟ್ ಈಸ್ 1 2 3 4. ಸೊ 4 ಅಂದ್ರೆ ಏನಾಗ್ತೈತಿ ನಿಮ್ಗೆ ಇದು ಬ್ಯೂಟೇನ್ ಆಗ್ತೈತಿ ವಿಚ್ ರಿಯಾಕ್ಟ್ ವಿತ್ ಕ್ಲೋರಿನ್ ಟು ಫಾರ್ಮ್ 1 2 3 4 ಅಂಡ್ Cl, ದಟ್ ಈಸ್ ಅ ಕ್ಲೋರೋ ಬ್ಯೂಟೇನ್. ಸೊ ಒಂದು ನಿಮ್ಮ ಬ್ಯೂಟೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ಡ್ ಸನ್ಲೈಟ್ ವಿಚ್ ಫಾರ್ಮ್ಸ್ ಅ ಕ್ಲೋರೋ ಬ್ಯೂಟೇನ್ ಅಂಡ್ 2 ಕ್ಲೋರೋ ಬ್ಯೂಟೇನ್. ಸೊ ಎರಡು ಪ್ರಾಡಕ್ಟ್ಸ್ ಕೊಡ್ತೈತಿ. ಸೊ 4 ಕಾರ್ಬನ್ಸ್ ಇದು ಅಂದ್ರೆ ಏನಾಗ್ತೈತಿ ನಿಮಗೆ 2 ಪ್ರಾಡಕ್ಟ್ ಕೊಡ್ತೈತಿ. ಸೊ ಹೆಂಗ ನಿಮ್ಮ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಆಗ್ತವು ಆ ತರ ನಮ್ಮ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಸೊ ಅದಕ್ಕೆ ಏನಂತ ತಗೋತೀವಿ ಅಂದ್ರೆ ಹ್ಯಾಲೋಜಿನೇಷನ್ ಆಫ್ ಅಲ್ಕೇನ್ಸ್ ಗಿವ್ಸ್ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ವಿಚ್ ಆರ್ ಡಿಫಿಕಲ್ಟ್ ಟು ಐಸೋಲೇಟ್. ಸೊ ಆಲ್ಮೋಸ್ಟ್ ಅವಕ್ಕೂರ್ದು ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಎಲ್ಲೋ ಸೇಮ್ ಸಿಮಿಲರ್ ಬರ್ತಿರ್ತೈತಿ. ಹಾಗಾಗಿ ಅವನ್ನ ಸಪರೇಷನ್ ಮಾಡೋದು ಏನಾಗ್ತೈತಿ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಸೊ ಹ್ಯಾಲೋಜಿನೇಷನ್ ಫ್ರಮ್ ಅ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಗಿವ್ಸ್ ಅ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಸೊ ಇದು ನಿಮ್ದೇನು ಪ್ರಿಪರೇಷನ್ ಆಫ್ ಹೆಲೋ ಅಲ್ಕೇನ್ಸ್ ಫ್ರಮ್ ಅಲ್ಕೇನ್ಸ್. ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಗೆ ಫ್ರಮ್ ಅಲ್ಕೀನ್ಸ್. ಸೊ ಪ್ರಿಪರೇಷನ್ ಆಫ್ ಹೆಲೋ ಅಲ್ಕೇನ್ಸ್ ಫ್ರಮ್ ಅಲ್ಕೀನ್ಸ್. ಸೊ ಅಲ್ಕೀನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಯಾವ ಹೈಡ್ರೋಕಾರ್ಬನ್ಸ್ ಅಲ್ಲಿ ಡಬಲ್ ಬಾಂಡ್ ಇರ್ತೈತಿ ಅವನ್ ಏನಂತ ಕರಿತೀವಿ ನಾವು ಅಲ್ಕೀನ್ಸ್ ಅಂತ ಕರಿತೀವಿ. ಸೊ ಅಲ್ಕೀನ್ಸ್ ಯೂಸ್ ಮಾಡ್ಕೊಂಡು ನಾವೇನ್ ಪ್ರಿಪೇರ್ ಮಾಡ್ಬೇಕು ಈಗ ನಮ್ಮ ಹೆಲೋ ಅಲ್ಕೇನ್ಸ್ ಪ್ರಿಪೇರ್ ಮಾಡ್ಬೇಕು. ಸೊ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಪ್ರಿಪರೇಷನ್ ಆಫ್ ಮೋನೋ ಹೆಲೋ ಅಲ್ಕೇನ್ಸ್. ಸೊ ಮೋನೋ ಹೆಲೋ ಅಲ್ಕೇನ್ಸ್ ಅಂದ್ರೆ ಗೊತ್ತೈತಿ ನಿಮಗೆ ಯಾವ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಒಂದೇ ಹ್ಯಾಲೋಜನ್ ಪ್ರೆಸೆಂಟ್ ಇರ್ತೈತಿ ಅವನ್ ಏನಂತ ಕರಿತೀವಿ ನಾವು ಮೋನೋ ಹೆಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಸೊ ಆ ಮೋನೋ ಹೆಲೋ ಅಲ್ಕೇನ್ಸ್ ನ ಯಾವ ತರ ಪ್ರಿಪೇರ್ ಮಾಡ್ತೀವಿ. ಸೊ ಅದು ಬಂದ್ಬಿಟ್ಟು ದಿಸ್ ಈಸ್ ಯುವರ್ ಜನರಲ್ ರಿಯಾಕ್ಷನ್. ಸೊ ಇದು ನಿಮ್ಮ ಜನರಲ್ ರಿಯಾಕ್ಷನ್ ತಗೊಂಡು ನಾವು ಮೋನೋ ಹೆಲೋ ಅಲ್ಕೇನ್ಸ್ ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂತ. ಇದು ನಿಮ್ಗೊಂದು ಹೈಡ್ರೋಕಾರ್ಬನ್ ವಿತ್ ಡಬಲ್ ಬಾಂಡ್. ಸೊ ಒಂದು ಕಾಂಪೌಂಡ್ ತಗೋತೀವಿ ಹೈಡ್ರೋಕಾರ್ಬನ್. ಆ ಹೈಡ್ರೋಕಾರ್ಬನ್ ಅಲ್ಲಿ ಏನಿರ್ಬೇಕು ನಿಮ್ಗೆ ಡಬಲ್ ಬಾಂಡ್ ಇರ್ಬೇಕು. ಸೊ ಈ ಹೈಡ್ರೋಕಾರ್ಬನ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗ್ತೈತಿ ಅಂದ್ರೆ ನಿಮಗೆ ಹೈಡ್ರೋಜನ್ ಹೆಲೈಡ್. ಸೊ ಇದು ಹೈಡ್ರೋಜನ್ ಹೆಲೈಡ್ ಜೊತೆ ರಿಯಾಕ್ಟ್ ಆಗ್ತೈತಿ ಇನ್ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್. ಸೊ ಈ ಹೈಡ್ರೋಜನ್ ಹೆಲೈಡ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್ ನಿಮ್ಮ ಹೈಡ್ರೋಕಾರ್ಬನ್ ಜೊತೆ ರಿಯಾಕ್ಟ್ ಆಯ್ತಂದ್ರೆ ಏನ್ ಫಾರ್ಮ್ ಆಗ್ತೈತಿ ಅಂದ್ರೆ ನಿಮಗೆ ಅಲ್ಕೈಲ್ ಹೆಲೈಡ್ ಫಾರ್ಮ್ ಆಗ್ತೈತಿ. ಎರಡು ಅಲ್ಕೈಲ್ ಹೆಲೈಡ್ ಫಾರ್ಮ್ ಆಗ್ತವೆ. ಎರಡು ಅಲ್ಕೈಲ್ ಹೆಲೈಡ್ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಎರಡರಲ್ಲಿನೂ ಒಂದ್ ಕಡೆ ಹ್ಯಾಲೋಜನ್ ನಮ್ಗೆ ಏನಾಗೈತಿ ಈ ಕಾರ್ಬನ್ ಗೆ ಅಟ್ಯಾಕ್ ಆಗೈತಿ. ಅಂಡ್ ಸೆಕೆಂಡ್ ಒನ್ ಅಲ್ಲಿ ಹ್ಯಾಲೋಜನ್ ನಮಗೆ ಸೆಕೆಂಡ್ ಕಾರ್ಬನ್ ಅಂದ್ರೆ ಇದು ಫಸ್ಟ್ ಕಾರ್ಬನ್ ಇದು ನಿಮ್ಮ
ಸೆಕೆಂಡ್ ಕಾರ್ಬನ್. ಈ ಕಡೆ ನಿಮಗೆ ಯಾವ್ದೋ ಒಂದು ಅಲ್ಕೈಲ್ ಗ್ರೂಪ್ ಐತಿ ಅಂತ ಕೌಂಟ್ ಮಾಡ್ಕೊಂಡ್ರಿ ಅಂದ್ರೆ ಹ್ಯಾಲೋಜನ್ ಫಸ್ಟ್ ಅಲ್ಲಿ ನಮಗೆ ಫಸ್ಟ್ ಕಾರ್ಬನ್ ಗೆ ಅಟ್ಯಾಕ್ ಆಗ್ತೈತಿ, ಸೆಕೆಂಡ್ ಅಲ್ಲಿ ನಮಗೆ ಸೆಕೆಂಡ್ ಕಾರ್ಬನ್ ಅಲ್ಲಿ ಅಟ್ಯಾಕ್ ಆಗ್ತೈತಿ. ಸೊ ಫಸ್ಟ್ ಕಾಂಪೌಂಡ್ ನಾವು ಮೈನರ್ ಪ್ರಾಡಕ್ಟ್ ಅಂತ ತಗೋತೀವಿ, ಸೆಕೆಂಡ್ ಒನ್ ನಾವು ಮೇಜರ್ ಪ್ರಾಡಕ್ಟ್ ಅಂತ ತಗೋತೀವಿ. ಸೊ ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರ ಹ್ಯಾಲೋಜನ್ ಬಂದ್ಬಿಟ್ಟು ಅಂದ್ರೆ ಈ ನಿಮ್ಮ ಫಸ್ಟ್ ಪ್ರಾಡಕ್ಟ್ ಅಲ್ಲಿ ಹ್ಯಾಲೋಜನ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಕಾರ್ಬನ್ ಗೆ ಅಟ್ಯಾಕ್ ಆಗ್ತೈತಿ, ಹೈಡ್ರೋಜನ್ ಬಂದ್ಬಿಟ್ಟು ಸೆಕೆಂಡ್ ಕಾರ್ಬನ್ ಗೆ ಅಟ್ಯಾಕ್ ಆಗ್ತೈತಿ. ಸೊ ಹೈಡ್ರೋಜನ್ ಸೆಕೆಂಡ್ ಕಾರ್ಬನ್ ಗೆ ಅಟ್ಯಾಕ್ ಆಗಿ ನಿಮ್ಮ ಹ್ಯಾಲೋಜನ್ ಫಸ್ಟ್ ಕಾರ್ಬನ್ ಗೆ ಅಟ್ಯಾಚ್ ಆಯ್ತು ಅಂದ್ರೆ ನಿಮಗೆ ಮೈನರ್ ಪ್ರಾಡಕ್ಟ್ ಆಗ್ತೈತಿ. ಅದೇ ನಿಮ್ ಹ್ಯಾಲೋಜನ್ ಸೆಕೆಂಡ್ ಕಾರ್ಬನ್ ಗೆ ಅಟ್ಯಾಕ್ ಆಗಿ ಹೈಡ್ರೋಜನ್ ಫಸ್ಟ್ ಕಾರ್ಬನ್ ಗೆ ಅಟ್ಯಾಕ್ ಆಯ್ತು ಅಂದ್ರೆ ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಅಂದ್ರೆ ಇಲ್ಲಿ ಹೈಡ್ರೋಜನ್ ಆಡ್ ಆಗತೈತಿ, ಹ್ಯಾಲೋಜನ್ ಆಡ್ ಆಗತೈತಿ. ಅದಕ್ಕೆ ಈ ರಿಯಾಕ್ಷನ್ ಏನಂತ ಕರಿತೀವಿ ಅಂದ್ರೆ ನಾವು ಎಡಿಷನ್ ರಿಯಾಕ್ಷನ್ ಅಂತಾನು ಕರಿತೀವಿ. ಸೊ ಅಂದ್ರೆ ಹೈಡ್ರೋಜನ್ ಆಡ್ ಆಗ್ತೈತಿ, ಹ್ಯಾಲೋಜನ್ ಆಡ್ ಆಗೋದ್ರಿಂದ ಈ ರಿಯಾಕ್ಷನ್ ಏನಂತ ಕರಿಬಹುದು ನಾವು ಎಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಎಡಿಷನ್ ಯಾವ ತರ ಆಗ್ತೈತಿ ಅಂದ್ರ ದ ಎಡಿಷನ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ಮಾರ್ಕಾನಿಕಾಫ್ಸ್ ರೂಲ್. ಅಂದ್ರೆ ನಾವು ಇಲ್ಲಿ ಮೈನರ್ ಪ್ರಾಡಕ್ಟ್ ಟು ಮೇಜರ್ ಪ್ರಾಡಕ್ಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಅದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ನಿಮ್ಮ ಮಾರ್ಕಾನಿಕಾಫ್ಸ್ ರೂಲ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಮಾರ್ಕಾನಿಕಾಫ್ಸ್ ರೂಲ್ ಮೇಲೆ ನಾವು ಇದನ್ನ ಮೇಜರ್ ಪ್ರಾಡಕ್ಟ್ ಇದನ್ನ ಮೈನರ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಮಾರ್ಕಾನಿಕಾಫ್ಸ್ ರೂಲ್ ಅಂದ್ರೆ ಏನು ಅಂದ್ರೆ ದ ಎಡಿಷನ್ ಆಫ್ ಹ್ಯಾಲೋಜನ್. ಸೊ ಇದನ್ನೇನಂತ ತಗೋಬಹುದು ನಾವು ಎಡಿಷನ್ ಆಫ್ ಹ್ಯಾಲೋಜನ್ ಅಥವಾ ಎಡಿಷನ್ ಆಫ್ ನ್ಯೂಕ್ಲಿಯೋಫೈಲ್. ಯಾವ ಕಾರ್ಬನ್ ಗೆ ಆಗ್ತೈತಿ ಅಂದ್ರೆ ಯಾವ ಕಾರ್ಬನ್ ನಲ್ಲಿ ನಿಮಗೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಕಡಿಮೆ ಇರ್ತವೆ. ಅಂದ್ರೆ ಡಬಲ್ ಬಾಂಡ್ ಐತಿ, ಆ ಡಬಲ್ ಬಾಂಡ್ ಗೆ ಎರಡು ಕಾರ್ಬನ್ ಐತಿ, ಈ ಕಡೆ ಒಂದು ಕಾರ್ಬನ್ ಈ ಕಡೆ ಒಂದು ಕಾರ್ಬನ್. ಸೊ ಇವು ಎರಡು ಕಾರ್ಬನ್ ಅಲ್ಲಿ ಯಾವ ಕಾರ್ಬನ್ ಗೆ ನಿಮಗೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಕಡಿಮೆ ಇರ್ತೈತಿ ಆ ಕಾರ್ಬನ್ ಗೆ ನಮ್ಮ ಹ್ಯಾಲೋಜನ್ ಏನ್ ಅಟ್ಯಾಕ್ ಆಗ್ತೈತಲ್ಲ ಅದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಸೊ ಮಾರ್ಕಾನಿಕಾಫ್ಸ್ ರೂಲ್ ಏನ್ ಹೇಳ್ತೈತಿ ಅಂದ್ರ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ takes place to the carbon which carbon contains least number of hydrogen atom. ಯಾವ ಹೈಡ್ರೋಜನ್ ಆಟಮಿಗೆ ಕಡಿಮೆ ನಂಬರ್ ಯಾವ ಕಾರ್ಬನ್ ಆಟಮಿಗೆ ಕಡಿಮೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರ್ತಾವು ಆ ಕಾರ್ಬನ್ ಗೆ ನಮ್ಮ ಹ್ಯಾಲೋಜನ್ ಅಟ್ಯಾಕ್ ಆಗಿದ್ದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಆಗ್ತೈತಿ. ಸೊ ಸೆಕೆಂಡ್ ಕಾರ್ಬನ್ ನಮಗೆ ಒಂದೇ ಹೈಡ್ರೋಜನ್ ಐತಿ, ಫಸ್ಟ್ ಕಾರ್ಬನ್ ಗೆ ಎರಡು ಹೈಡ್ರೋಜನ್ ಇರೋದ್ರಿಂದ ಸೆಕೆಂಡ್ ಕಾರ್ಬನ್ ಅಟ್ಯಾಕ್ ಆಗಿದ್ದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಆಗ್ತೈತಿ. ಸೊ ಅದಕ್ಕೆ ಇದು ಏನಾಗ್ತೈತಿ ಅಡಿಷನ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ಮಾರ್ಕಾನಿಕಾಫ್ಸ್ ರೂಲ್. ಅದೇ ತರ ಈ ಸೆಕೆಂಡ್ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ ನೋಡ್ರಿ, ಇಲ್ಲಿ ಡಬಲ್ ಬಾಂಡ್ ಐತಿ, ಈ ಕಾರ್ಬನ್ ಗೆ ಎರಡು ಹೈಡ್ರೋಜನ್ ಅದಾವು, ಈ ಕಾರ್ಬನ್ ಗೆ ಒಂದೇ ಹೈಡ್ರೋಜನ್ ಐತಿ. ಸೊ ಬಿಆರ್ ಏನಾಗ್ತೈತಿ ಅಂದ್ರ ಈ ಕಾರ್ಬನ್ ಅಟ್ಯಾಕ್ ಆಗಿದ್ದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಸೊ ಇದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಆಗ್ತೈತಿ, ಇದು ಏನಾಗ್ತೈತಿ ನಮಗೆ ಮೈನರ್ ಪ್ರಾಡಕ್ಟ್ ಆಗ್ತೈತಿ. ಇದು ಮೇಜರ್ ಪ್ರಾಡಕ್ಟ್ ಯಾವ ತರ ಹೇಳ್ತೀವಿ ಅಂದ್ರೆ ದಟ್ ಈಸ್ ಅಕಾರ್ಡಿಂಗ್ ಟು ಯುವರ್ ಮಾರ್ಕಾನಿಕಾಫ್ಸ್ ರೂಲ್. ಸೊ ಮಾರ್ಕಾನಿಕಾಫ್ಸ್ ರೂಲ್ ಪ್ರಕಾರ ಇದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಆಗ್ತೈತಿ, ಇದು ಏನಾಗ್ತೈತಿ ನಮಗೆ ಮೈನರ್ ಪ್ರಾಡಕ್ಟ್ ಆಗ್ತೈತಿ. ಸೊ ಇದು ಇಂಟರ್ ಚೇಂಜ್ ಆಗ್ಬೇಕಂದ್ರೆ ಇದೇ ನಮಗ್ ಮೇಜರ್ ಬೇಕು, ಇದೇ ನಮಗೆ ಮೈನರ್ ಆಗ್ಬೇಕಂದ್ರೆ ಅದನ್ನ ಯಾವ ತರ ತಗೋತೀವಿ ಅಂದ್ರ ಅದು ಏನಾಗ್ತೈತಿ ಆಂಟಿ ಮಾರ್ಕಾನಿಕಾಫ್ಸ್ ರೂಲ್. ಅಂದ್ರೆ ಈ ಮಾರ್ಕಾನಿಕಾಫ್ಸ್ ರೂಲ್ ಪ್ರಕಾರ ಹ್ಯಾಲೋಜನ್ ಹೋಗಿ ನಮ್ದು ಕಡಿಮೆ ಹೈಡ್ರೋಜನ್ ಇದ್ ಕಾರ್ಬನ್ ಅಟ್ಯಾಕ್ ಆಗ್ತಿತ್ತು, ಅದೇ ಏನಾದ್ರೂ ಜಾಸ್ತಿ ಇದ್ ಕಾರ್ಬನ್ ಅಟ್ಯಾಕ್ ಆಗಿ ಅದು ಮೇಜರ್ ಪ್ರಾಡಕ್ಟ್ ಆಯ್ತಂದ್ರ ಅದನ್ನ ಏನಂತ ಕರಿತೀವಿ ನಾವು ಆಂಟಿ ಮಾರ್ಕಾನಿಕಾಫ್ಸ್ ರೂಲ್. ಇಲ್ಲಿ ಎಕ್ಸಾಂಪಲ್ ಮೆನ್ಷನ್ ಮಾಡಿ ನೋಡಿ, ಒಂದ್ ಕಾರ್ಬನ್, ಎರಡು ಕಾರ್ಬನ್, ಮೂರ್ ಕಾರ್ಬನ್, ಇದಕ್ಕೆ ಹೆಸರು ಏನ್ ಕರಿತೀರಿ ನೀವು ಪ್ರೋಪೀನ್ ಅಂತ ಕರಿತೀವಿ. ಸೊ ಡಬಲ್ ಬಾಂಡ್ ಗೆ ಒಂದ್ ಕಾರ್ಬನ್ ಎರಡು ಕಾರ್ಬನ್ ಐತಿ. ಸೊ ಇಲ್ಲಿ ಅಟ್ಯಾಕ್ ಆಗಿತ್ತಂದ್ರೆ ಏನಾಗ್ತಿತ್ತು ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತಿತ್ತು, ಅದು ಅಕಾರ್ಡಿಂಗ್ ಟು ಮಾರ್ಕಾನಿಕಾಫ್ಸ್ ರೂಲ್. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, ಫಸ್ಟ್ ಕಾರ್ಬನ್ ಅಟ್ಯಾಚ್ ಆಗಿದ್ದನ್ನ ಮೇಜರ್ ಪ್ರಾಡಕ್ಟ್ ಅಂತ ತಗೊಂಡಿರಿ, ಸೆಕೆಂಡ್ ಕಾರ್ಬನ್ ಅಟ್ಯಾಚ್ ಆಗಿದ್ದನ್ನ ಏನಂತ ತಗೊಂಡಿರಿ ಮೈನರ್ ಪ್ರಾಡಕ್ಟ್. ಸೊ ಈ ಮೈನರ್ ಪ್ರಾಡಕ್ಟ್ ಮೇಜರ್ ಪ್ರಾಡಕ್ಟ್ ಇಂಟರ್ ಚೇಂಜ್ ಆಗ್ಬೇಕಂದ್ರೆ ನಾವ್ ಏನ್ ಯೂಸ್ ಮಾಡ್ಬೇಕಾ ಪರ್ ಆಕ್ಸೈಡ್ಸ್ ಯೂಸ್ ಮಾಡಬೇಕು. ಸೊ ವೆನ್ ಯುವರ್ alkenes react with the hydrogen chloride in presence of peroxide. So peroxide ಯೂಸ್ ಮಾಡಿದ್ರಿ ಅಂದ್ರ ಮೈನರ್ ಬರೋದ್ ಏನಾಗ್ತೈತಿ ನಮಗೆ ಮೇಜರ್ ಆಗ್ತೈತಿ, ಮೇಜರ್ ಬರೋದ್ ಏನಾಗ್ತೈತಿ ನಮಗೆ ಮೈನರ್ ಆಗ್ತೈತಿ. ಸೊ ಈ ರಿಯಾಕ್ಷನ್ ಏನಂತ ತಗೋತೀವಿ ನಾವು ಆಂಟಿ ಮಾರ್ಕಾನಿಕಾಫ್ಸ್ ರೂಲ್. ಅಂದ್ರೆ ಇಂಟರ್ ಚೇಂಜ್ ಆಗ್ತದೆ. ಸೊ ಮೇಜರ್ ಬರೋದು ಮೈನರ್ ಆಗ್ತೈತಿ, ಮೈನರ್ ಬರೋದು ಮೇಜರ್ ಆಗ್ತೈತಿ. ಅದು ಯಾವಾಗ ಅಂದ್ರ ವೆನ್ ಯು ಆರ್ ಯೂಸಿಂಗ್ peroxide. ಸೊ peroxide ಯೂಸ್ ಮಾಡಿರೋ ರಿಯಾಕ್ಷನ್ ಏನಂತ ಕರಿತೀರಿ ಇಟ್ ಗೋಸ್ ಅಗೇನೆಸ್ಟ್ ಯುವರ್ ಮಾರ್ಕಾನಿಕಾಫ್ಸ್ ರೂಲ್. ಅದಕ್ಕಾಗಿದ್ದೀನಿ ಏನಂತ ತಗೋತೀರಿ ಆಂಟಿ ಮಾರ್ಕಾನಿಕಾಫ್ಸ್ ರೂಲ್. ಸೊ ಅಡಿಷನ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ಮಾರ್ಕಾನಿಕಾಫ್ಸ್ ರೂಲ್. ಪರ್ ಆಕ್ಸೈಡ್ ಯೂಸ್ ಮಾಡಿಲ್ಲ ಅಂದ್ರೆ ಅದೇ ಪರ್ ಆಕ್ಸೈಡ್ ಯೂಸ್ ಮಾಡಿದ್ರಿ ಅಂದ್ರೆ ಅಡಿಷನ್ ಟೇಕ್ಸ್ ಪ್ಲೇಸ್ ಅಗೇನೆಸ್ಟ್ ಮಾರ್ಕಾನಿಕಾಫ್ಸ್ ರೂಲ್. ಸೊ ಮಾರ್ಕಾನಿಕಾಫ್ಸ್ ರೂಲ್ ಅಗೇನೆಸ್ಟ್ ಹೋಯ್ತಂದ್ರ ಅದನ್ನ ಏನಂತ ತಗೋತೀವಿ ನಾವು ಆಂಟಿ ಮಾರ್ಕಾನಿಕಾಫ್ಸ್ ರೂಲ್ ಅಂತ ಕರಿತೀವಿ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪ್ರಿಪರೇಷನ್ ಆಫ್ ಡೈಹ್ಯಾಲೋ ಅಲ್ಕಿನ್ಸ್. ಸೊ ಪ್ರಿಪರೇಷನ್ ಆಫ್ ಡೈಹ್ಯಾಲೋ ಅಲ್ಕಿನ್ಸ್. ಡೈಹ್ಯಾಲೋ ಅಲ್ಕಿನ್ಸ್ ಅಂದ್ರೆ ಗೊತ್ತೈತಿ ನಿಮ್ಮ ಯಾವ ಹೈಡ್ರೋಕಾರ್ಬನ್ಸ್ ಅಲ್ಲಿ ಎರಡು ಹ್ಯಾಲೋಜನ್ಸ್ ಇರ್ತಾವ ಅವನ್ ಏನಂತ ಕರಿತೀವಿ, ಡೈಹ್ಯಾಲೋ ಅಲ್ಕಿನ್ಸ್ ಅಂತ ಕರಿತೀವಿ. ಸೊ ಅದು ಏನಾಗ್ತೈತೆ, ನೀವು ಇಲ್ಲಿ ಅಲ್ಕಿನ್ ತಗೋತೀರಿ ವಿಚ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾ ಕ್ಲೋರೈಡ್. ಸೊ ಈ ಅಲ್ಕಿನ್ ತಗೊಂಡು ಆ ಅಲ್ಕಿನ್ ಏನಾದ್ರು ನಮ್ಮ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆಯ್ತಂದ್ರ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾ ಕ್ಲೋರೈಡ್, ಈ ಎರಡು ಹ್ಯಾಲೋಜನ್, ಒಂದು ಹ್ಯಾಲೋಜನ್ ಈ ಕಾರ್ಬನ್ ಗೆ ಅಟ್ಯಾಕ್ ಆಗ್ತೈತಿ, ಇನ್ನೊಂದು ಹ್ಯಾಲೋಜನ್ ಈ ಕಾರ್ಬನ್ ಗೆ ಅಟ್ಯಾಕ್ ಆಗ್ತೈತಿ. ಸೊ ಇಲ್ಲಿ ಮೆನ್ಷನ್ ಮಾಡಿ ನೋಡಿ, ಫಸ್ಟ್ ಕಾರ್ಬನ್ ಗೆ ಒಂದು ಹ್ಯಾಲೋಜನ್ ಅಂಡ್ ಸೆಕೆಂಡ್ ಕಾರ್ಬನ್ ಗೆ ಒಂದು ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ CCl, so 4. ಸೊ ಇದು ನಿಮ್ಮ ಜನರಲ್ ಪ್ರಿಪರೇಷನ್ ಆಫ್ ಯುವರ್ ಡೈಹ್ಯಾಲೋ ಅಲ್ಕಿನ್ಸ್. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರೆ ನಿಮ್ಮ ಈಥಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ CCl4, ಇಟ್ ಫಾರ್ಮ್ಸ್ 1,2 ಡೈಬ್ರೋಮೋ ಈಥೇನ್. ಸೊ ಎರಡು ಹ್ಯಾಲೋಜನ್ಸ್ ಅಂದ್ರೆ ಎರಡು ಬ್ರೋಮಿನ್ ಆಟಮ, ಒಂದ್ ಬ್ರೋಮಿನ್ ಒಂದ್ ಕಾರ್ಬನ್ ಗೆ ಅಂಡ್ ಇನ್ನೊಂದು ಬ್ರೋಮಿನ್ ಇನ್ನೊಂದು ಕಾರ್ಬನ್ ಗೆ ಅಟ್ಯಾಕ್ ಆಗಿ ನಿಮ್ಗೆ ಏನ್ ಫಾರ್ಮ್ ಮಾಡ್ತೈತಿ, ಇಲ್ಲಿ ಡೈಹ್ಯಾಲೋ ಅಲ್ಕೇನ್ ಫಾರ್ಮ್ ಆಗ್ತೈತಿ. ನೆಕ್ಸ್ಟ್ ಒನ್ ಫ್ರಮ್ ಹ್ಯಾಲೋ ಅಲ್ಕೇನ್ಸ್ ಬೈ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ, ನೀವು ಹ್ಯಾಲೋ ಅಲ್ಕೇನ್ ತಗೋತೀವಿ, ಅದ್ರ ಜೊತೆ ಏನ್ ತಗೊಂಡಿರ್ತೀವಿ, ಹ್ಯಾಲೋಜನ್ ತಗೊಂಡಿರ್ತೀವಿ, ಎರಡು ಏನಾಗ್ತವೆ ನಮಗೆ ಎಕ್ಸ್ಚೇಂಜ್ ಆಗ್ತೈತಿ ಅಥವಾ ಇಂಟರ್ಚೇಂಜ್ ಆಗಿ ನಮ್ಗೆ ಏನಾಗ್ತೈತಿ, ಹ್ಯಾಲೋ ಅಲ್ಕೇನ್ಸ್ ಫಾರ್ಮ್ ಆಗ್ತೈತಿ. ಸೊ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಗೆ ಫೆಂಕಲ್ಸ್ಟನ್ ರಿಯಾಕ್ಷನ್. ಸೊ ಈ ರಿಯಾಕ್ಷನ್ ನಲ್ಲಿ ಏನಾಗ್ತೈತಿ ಅಂದ್ರೆ ಒಂದು ನಾವ್ ಏನ್ ತಗೋತೀವಿ, ಅಲ್ಕೈಲ್ ಹೆಲೈಡ್ ತಗೋತೀವಿ. ಅಂದ್ರೆ ಇಲ್ಲಿ ಹೆಲೈಡ್ ಯಾವ್ದು ಇರ್ತೈತಿ ಅಂದ್ರೆ ಇಟ್ ಮೇ ಬಿ ಕ್ಲೋರಿನ್ ಅಥವಾ ಬ್ರೋಮಿನ್ ಇರ್ತೈತಿ. ದ ಕ್ಲೋರಿನ್ ಆರ್ ಬ್ರೋಮಿನ್, ದಟ್ ಇಸ್ ಅಲ್ಕೈಲ್ ಕ್ಲೋರೈಡ್ ಆರ್ ಅಲ್ಕೈಲ್ ಬ್ರೋಮೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್. ಅಂದ್ರೆ ಈ ಅಲ್ಕೈಲ್ ಕ್ಲೋರೈಡ್ ಅಥವಾ ಅಲ್ಕೈಲ್ ಬ್ರೋಮೈಡ್ ಏನಾಗ್ತೈತಿ, ನಮ್ಮ ಸೋಡಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತೈತಿ. ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್ ರಿಯಾಕ್ಟ್ ಆಗಿ ಅಲ್ಕೈಲ್ ಅಯೋಡೈಡ್ ಫಾರ್ಮ್ ಆಗ್ತೈತಿ. ಅಂದ್ರೆ ಇಲ್ಲಿ ಕ್ಲೋರಿನ್ ಅಥವಾ ಬ್ರೋಮಿನ್ ಇರ್ತೈತಿ, ಅದು ಎಲ್ಲಿ ಶಿಫ್ಟ್ ಆಗ್ತೈತಿ ಅಂದ್ರ ಸೋಡಿಯಂ ಜೊತೆ ಕೂಡ್ಕೋತೈತಿ ಅಂಡ್ ಈ ಅಯೋಡಿನ್ ಏನಾಗ್ತೈತಿ, ಅಲ್ಕೈಲ್ ಗ್ರೂಪ್ ಜೊತೆ ಅಟ್ಯಾಕ್ ಆಗಿ ಅಲ್ಕೈಲ್ ಅಯೋಡೈಡ್ ಫಾರ್ಮ್ ಆಗ್ತೈತಿ ಅಲಾಂಗ್ ವಿತ್ ಸೋಡಿಯಂ ಕ್ಲೋರೈಡ್ ಆರ ಸೋಡಿಯಂ ಬ್ರೋಮೈಡ್. ಸೊ ಈ ಹ್ಯಾಲೋಜನ್ ಸೋಡಿಯಂ ಕಡೆ ಹೋಯ್ತು, ಸೋಡಿಯಂ ಹ್ಯಾಲೋಜನ್ ಏನಾಯ್ತು ನಿಮ್ಮ ಅಲ್ಕೈಲ್ ಗ್ರೂಪ್ ಬರ್ತೈತಿ, ಅದಕ್ಕೆ ಇದನ್ನ ಏನಂತ ಕರಿತೀವಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಸೊ ಫೆಂಕಲ್ಸ್ಟನ್ ರಿಯಾಕ್ಷನ್ ಅಲ್ಲಿ ಏನಾಗ್ತೈತಿ ಅಂದ್ರೆ ನಿಮ್ಮ ಅಲ್ಕೈಲ್ ಕ್ಲೋರೈಡ್ ಆರ್ ಅಲ್ಕೈಲ್ ಬ್ರೋಮೈಡ್ ರಿಯಾಕ್ಟ್ ವಿತ್ sodium iodide in presence of acetone, it forms a alkyl iodide. General reaction ಇದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರೆ ನಿಮ್ಮ ಮೀಥೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್, ಇಟ್ ಫಾರ್ಮ್ಸ್ ಅ ಮೀಥೈಲ್ ಅಯೋಡೈಡ್. ಅದ್ರ ಜೊತೆ ಏನ್ ಫಾರ್ಮ್ ಆಗ್ತೈತಿ, ನಮ್ಮ ಸೋಡಿಯಂ ಕ್ಲೋರೈಡ್. ಅಂದ್ರೆ ಅಯೋಡಿನ್ ಎಲ್ಲಿ ಬಂತು, ಕ್ಲೋರಿನ್ ಪ್ಲೇಸಿಗೆ ಬಂತು, ಕ್ಲೋರಿನ್ ಎಲ್ಲಿ ಹೋಯ್ತು, ನಮಗೆ ಅಯೋಡಿನ್ ಪ್ಲೇಸಿಗೆ ಹೋಯ್ತು. ಅಂದ್ರೆ ಎಕ್ಸ್ಚೇಂಜ್ ಆಫ್ ಹ್ಯಾಲೋಜನ್ ಆಗೋದ್ರಿಂದ ಅದನ್ನೇನಂತ ಕರಿತೀವಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಸೊ ಯಾವಾಗ ನಾವು ಸೋಡಿಯಂ ಅಯೋಡೈಡ್ ರಿಯಾಕ್ಟ್ಸ್ ವಿತ್ ಅಲ್ಕೈಲ್ ಕ್ಲೋರೈಡ್ ಅವರ ಅಲ್ಕೈಲ್ ಬ್ರೋಮೈಡ್, ಆ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ, ನಾವು ಫೆಂಕಲ್ಸ್ಟನ್ ರಿಯಾಕ್ಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಸಾಲ್ಟ್ಸ್ ರಿಯಾಕ್ಷನ್. ಸೊ ಇದು ಕೂಡ ಏನಾಗ್ತೈತಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಇಲ್ಲಿ ಮೆನ್ಷನ್ ಮಾಡಿ ನೋಡಿ, ದಟ್ ಇಸ್ ಅ ಬ್ರೋಮಿನ್ ಐತಿ, ಇಲ್ಲಿ ಫ್ಲೋರೈಡ್ ಐತಿ, ದಟ್ ಇಸ್ ಯುವರ್ methyl bromide reacts with the silver fluoride, exchange of halogen takes place. ಅಂದ್ರೆ ಇಲ್ಲಿ CH3 ಜೊತೆ ಏನೈತಿ, Br ಐತಿ, ರಿಯಾಕ್ಷನ್ ಆಗಿಂದ ನಿಮ್ CH3 ಜೊತೆ ಯಾವ್ದು ಬರ್ತೈತಿ, ಫ್ಲೋರಿನ್ ಬರ್ತೈತಿ. ಸೊ Ag ಜೊತೆ ಏನೈತಿ, ನಿಮ್ಗೆ ಫ್ಲೋರಿನ್ ಐತಿ, ರಿಯಾಕ್ಷನ್ ಕಂಪ್ಲೀಟ್ ಆಗಿಂದ Ag ಜೊತೆ ಯಾವ್ದು ಬರ್ತೈತಿ, ನಮಗೆ ಬ್ರೋಮಿನ್ ಆಗ್ತೈತಿ. ಅಂದ್ರೆ ಈ ರಿಯಾಕ್ಷನ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಮೆಟಾಲಿಕ್ ಫ್ಲೋರೈಡ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ಏನ್ ನೀವು ಸೋಡಿಯಂ ಅಯೋಡೈಡ್ ಯೂಸ್ ಮಾಡಿದ್ರಲ್ಲ, ಆ ತರ ಇಲ್ಲಿ ಏನ್ ಯೂಸ್ ಮಾಡ್ತೀವಿ, ನಾವು ಮೆಟಾಲಿಕ್ ಫ್ಲೋರೈಡ್ಸ್ ಯೂಸ್ ಮಾಡ್ತೀವಿ. ಲೈಕ್ ಸಿಲ್ವರ್ ಫ್ಲೋರೈಡ್ ಆಗಿರ್ಬೋದು, ಮರ್ಕ್ಯೂರಿಕ್ ಫ್ಲೋರೈಡ್ ಆಗಿರ್ಬೋದು, ಅಥವಾ ನಿಮ್ಮ SbF3, ಈ ತರ ಇಲ್ಲಿ ಏನ್ ಮಾಡ್ತೀವಿ, ಮೆಟಾಲಿಕ್ ಫ್ಲೋರೈಡ್ ಯೂಸ್ ಮಾಡ್ತೀವಿ. ದಟ್ ಈಸ್ ಯುವರ್ methyl bromide react with the silver fluoride, it forms a methyl fluoride and a silver bromide. ಅಂದ್ರೆ ಇಲ್ಲಿ alkyl bromides react with the metallic fluorides to form a alkyl fluoride. ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ ನಿಮ್ಮ methyl fluoride reacts with a mercuric fluoride, it forms a methyl fluoride. ಅಂದ್ರೆ ಈ ಕ್ಲೋರಿನ್ ಏನಾಗ್ತೈತಿ, ರಿಮೂವ್ ಆಗ್ತೈತಿ, ಕ್ಲೋರಿನ್ ಪ್ಲೇಸಿಗೆ ಏನಾಗ್ತೈತಿ, ನಿಮಗೆ ಫ್ಲೋರಿನ್ ಆಡ್ ಆಗ್ತೈತಿ. ಸೊ ದಟ್ ಇಸ್ ಅ ಎಕ್ಸ್ಚೇಂಜ್ ಆಫ್ ಹ್ಯಾಲೋಜನ್ ಆಗ್ತೈತಿ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಥವಾ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಅದರಲ್ಲಿ ನಿಮಗೆ ಒಂದು ಫಿಂಕಲ್ಸ್ಟೀನ್, ಅದರಲ್ಲಿ ಸೋಡಿಯಂ ಅಯೋಡೈಡ್ ತಗೋತೀವಿ, ಇನ್ನೊಂದು ಸಾಲ್ಟ್ಸ್ ರಿಯಾಕ್ಷನ್, ಅದರಲ್ಲಿ ಯಾವ ತಗೋತೀವಿ ಅಂದ್ರೆ ನಾವು ಮೆಟಾಲಿಕ್ ಫ್ಲೋರೈಡ್ಸ್ ತಗೋತೀವಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ಪ್ರಿಪರೇಷನ್ಸ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಯುವರ್ ಹೆಲೋ ಅಲ್ಕೇನ್ಸ್. ಅದರಲ್ಲಿ ನಿಮಗೆ ಮೇಜರ್ ಆಗಿ ಬರೋವು 4 ಟೈಪ್ಸ್. ಒಂದು ಫ್ರಮ್ alcohols, second one from alkanes, third one from
alkenes, and fourth one from a halogen exchange method. So with this we finish your preparation of haloalkanes, and thank you.